ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಹೊಂಗೇಣ ಎಜುಕೇಷನ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾವು ಇಂದಿನ ಈ ಒಂದು ವಿಡಿಯೋದಲ್ಲಿ ಇಂದು ನಡೆದಂತಹ RPC ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯ ಉತ್ತರಗಳನ್ನು ನೋಡೋಣ. ಇವೆಲ್ಲವೂ ನಿರೀಕ್ಷೆ ಮಾಡಿರುವಂತಹ ಒಂದು ಉತ್ತರಗಳಾಗಿದೆ ನೋಡಿ. KE ಅವರು ಬಿಡುವವರೆಗೂ ಕೂಡ ಇವೆಲ್ಲವನ್ನು ಕೂಡ ನಾವು ಲೆಕ್ಕ ಹಾಕಿಕೊಳ್ಳಬಹುದಾದಂತಹ ಅಂಕಗಳು. ನೀವೆಲ್ಲ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ರಿ ಅನ್ನುವಂಥದ್ದು ಆಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮಾದರಿ ಉತ್ತರಗಳನ್ನು ಮೊದಲನೇ ಪ್ರಶ್ನೆ ಹೋಗೋಣ. ಮೊದಲನೇ ಪ್ರಶ್ನೆ, ಈ ಕೆಳಗಿನ ಯಾವ ಸನ್ನಿವೇಶದಲ್ಲಿ ಸರ್ಕಾರಿ ನೌಕರನು ಗೌಪ್ಯತೆಯ ಕರ್ತವ್ಯವನ್ನು ಉಲ್ಲಂಘಿಸುತ್ತಾನೆ ಎನ್ನಲಾಗುತ್ತದೆ? ಆಪ್ಷನ್ ಸಿ, ಅವನು ಅಥವಾ ಅವಳು RTI ಅಡಿಯಲ್ಲಿ ಮಾಹಿತಿ ಬಹಿರಂಗಪಡಿಸಿದಾಗ, ಕಾನೂನಿನಿಂದ ಬಹಿರಂಗಪಡಿಸುವಿಕೆ ಅಗತ್ಯವಿದ್ದಾಗ, ಮಾಹಿತಿಯನ್ನು ಅಧಿಕೃತ ಅನುಮತಿ ಇಲ್ಲದೆ ಸಂಬಂಧಿಕರೊಂದಿಗೆ ಹಂಚಿಕೊಂಡಾಗ, ತಿಳಿದುಕೊಳ್ಳಲೇಬೇಕಾದ ಆಧಾರದ ಮೇಲೆ ಸಹೋದ್ಯೋಗಿಯೊಂದಿಗೆ ಮಾಹಿತಿಯನ್ನು ಬಹಿರಂಗಪಡಿಸಿದಾಗ. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂತಂದರೆ, ನಾವು ಕೊಂಡಿರುವಂಥ ಪ್ರಕಾರ ಮಾಹಿತಿಯಲ್ಲಿ ಇದು ಆಪ್ಷನ್ಸ್ ಸಿ, ಇದಕ್ಕೆ 3 ಅನ್ನುವಂಥ ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ನೋಡಿರಿ. ಮಾಹಿತಿಯನ್ನು ಅಧಿಕೃತ ಅನುಮತಿ ಇಲ್ಲದೆ ಸಂಬಂಧಿಕರೊಂದಿಗೆ ಹಂಚಿಕೊಂಡಾಗ ಅದು ಸರ್ಕಾರಿ ನೌಕರನ ಗೌಪ್ಯತೆಯ ಕರ್ತವ್ಯವನ್ನು ಉಲ್ಲಂಘಿಸುತ್ತಾನೆ ಎನ್ನುವಂಥದ್ದು. ನೆಕ್ಸ್ಟ್ ಎರಡನೇ ಪ್ರಶ್ನೆ ಉತ್ತರ, ಸಂಸ್ಥೆಯೊಳಗಿನ ತಪ್ಪು, ಕಾನೂನು ಬಾಹಿರ ಅಥವಾ ಅನೈತಿಕ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ಉದ್ಯೋಗಿ ಅಥವಾ ಒಳಗಿನವರು ಬಹಿರಂಗಪಡಿಸುವುದನ್ನು ಹೀಗೆಂದು ಕರೆಯಲಾಗುತ್ತದೆ: ವಿಸ್ಪರಿಂಗ್, ಡಿಸಿಪ್ಲಿನಿಂಗ್, ವಿಸಲ್ ಬ್ಲೋಯಿಂಗ್, ವಿಂಡ್ ಬ್ಲೋಯಿಂಗ್. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಸಿ ಅಥವಾ 3 ಅನ್ನುವಂಥದ್ದು, ವಿಸಲ್ ಬ್ಲೋಯಿಂಗ್ ಅಂತೇಳಿ ನಾವಿಲ್ಲಿ ಕರಿತೀವಿ ನೋಡಿ. ನೆಕ್ಸ್ಟ್ ಮೂರನೇ ಪ್ರಶ್ನೆ, 1995ರ ನೋಲನ್ ಸಮಿತಿಯ ಮೂಲಭೂತ ತತ್ವಗಳನ್ನು ಭಾರತೀಯ ಸೇವೆಗಳಲ್ಲಿ ನೈತಿಕ ಮಾರ್ಗಸೂಚಿಗಳಾಗಿ ವ್ಯಾಪಕವಾಗಿ ಸಂಯೋಜಿಸಲಾಗಿದೆ. ನೋಲನ್ ತತ್ವಗಳನ್ನು ಜನಪ್ರಿಯವಾಗಿ ಹೀಗೆ ಕರೆಯಲಾಗುತ್ತದೆ: ಸಾರ್ವಜನಿಕ ಜೀವನದ ಮೂಲತತ್ವಗಳು, 7 ಮೂಲತತ್ವಗಳು, ಸಾರ್ವಜನಿಕ ಜೀವನದ 8 ಮೂಲತತ್ವಗಳು, ಸಾರ್ವಜನಿಕ ಜೀವನದ 5 ಮೂಲತತ್ವಗಳು, ಸಾರ್ವಜನಿಕ ಜೀವನದ 9 ಮೂಲತತ್ವಗಳು. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ 1 ಇಲ್ಲಿ ಸರಿಯಾಗಿರುವಂಥದ್ದು, ಸಾರ್ವಜನಿಕ ಜೀವನದ 7 ಮೂಲತತ್ವಗಳು ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ 4ನೇ ಪ್ರಶ್ನೆ, ಜಾತ್ಯತೀತ ಪ್ರಜಾಪ್ರಭುತ್ವ ರಾಷ್ಟ್ರದ ಸದಸ್ಯರಾಗಿ ಪೊಲೀಸರು ಈ ಕೆಳಗಿನ ಯಾವ ಅಂಶಗಳಿಗಿಂತ ಮೇಲೇರಲು ನಿರಂತರವಾಗಿ ಶ್ರಮಿಸಬೇಕು? ವೈಯಕ್ತಿಕ ಪೂರ್ವಾಗ್ರಹಗಳು, ಸಾಮರಸ್ಯ, ಉನ್ನತ ಮಟ್ಟದ ಶಿಸ್ತು, ಸಾರ್ವತ್ರಿಕ ಭ್ರಾತೃತ್ವ. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಇಲ್ಲಿ ಆಪ್ಷನ್ಸ್ 1, ವೈಯಕ್ತಿಕ ಪೂರ್ವಾಗ್ರಹಗಳ ಮೂಲಕ ಪೊಲೀಸರು ತಮಗಿಂತ ಮೇಲೇರಲು ನಿರಂತರವಾಗಿ ಇಲ್ಲಿ ಶ್ರಮಿಸಬೇಕಾಗತ್ತೆ ನೋಡಿ. ನೆಕ್ಸ್ಟ್ 5ನೇ ಪ್ರಶ್ನೆ, ಕೆಲಸದ ಸ್ಥಳದಲ್ಲಿ ನೈತಿಕ ಇವುಗಳನ್ನು ಉತ್ತೇಜಿಸುತ್ತದೆ: ತಿರುಚುವಿಕೆ, ಸಹೋದ್ಯೋಗಿಗಳ ಮಧ್ಯೆ ಅನುಮಾನ, ರಹಸ್ಯ ಮತ್ತು ಸ್ಪರ್ಧೆ, ನಂಬಿಕೆ ಮತ್ತು ಸಹಕಾರ, ಮತ್ತು ಸಮಗ್ರತೆ. ಈ ಕೆಳಗಿನ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಇದಕ್ಕೆ ಸಂಬಂಧಪಟ್ಟಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ 2 ಇಲ್ಲಿ ಸರಿಯಾಗಿರುವ ಒಂದು ಉತ್ತರ, ಆಪ್ಷನ್ಸ್ ಡಿ ಮತ್ತು ಇ ಅನ್ನುವಂಥದ್ದು. ಯಾವುದಪ್ಪ ಅಂತಂದರೆ ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ನಂಬಿಕೆ ಮತ್ತು ಸಹಕಾರ ಹಾಗೂ ಸಮಗ್ರತೆ ಅನ್ನುವಂಥದ್ದು. ನಂಬಿಕೆ, ಸಹಕಾರ ಮತ್ತು ಸಮಗ್ರತೆ ಇದಕ್ಕೆ ಸರಿಯಾಗಿರುವಂಥ 2 ಸರಿಯಾಗಿರುವಂಥ, ಆದ್ದರಿಂದ ಇಲ್ಲಿ ಆಪ್ಷನ್ಸ್ 2 ಅನ್ನುವಂಥದ್ದು. ನೆಕ್ಸ್ಟ್ 6ನೇ ಪ್ರಶ್ನೆ, ಶಾಸನ ರಚನೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವ್ಯಾವು ಸರಿಯಾಗಿವೆ? ಸಂಸತ್ತಿನಲ್ಲಿ ಎಲ್ಲ ವಿಷಯಗಳನ್ನು ಬಹುಮತದ ಆಧಾರದ ಮೇಲೆ ತೀರ್ಮಾನಿಸಬೇಕು ಎಂದು 100 ಅದರಲ್ಲಿ 1ನೇ ಭಾಗದ ವಿಧಿಯನ್ನು ತಿಳಿಸುತ್ತದೆ. 107ನೇ ವಿಧಿಯ ಅನ್ವಯ ಹಣಕಾಸಿನ ಮಸೂದೆಗಳನ್ನು ಸಂಸತ್ತಿನ 2 ಸದನಗಳಲ್ಲಿ ಮಂಡಿಸಬಹುದು. ಸಂಸತ್ತಿನ ಅಧಿವೇಶನ ಮುಕ್ತಾಯಗೊಂಡರೂ ಮುಂದೂಡಿದ್ದರೂ ಸಂಸತ್ತಿನಲ್ಲಿರುವ ಮಸೂದೆ ಜೀವಂತವಾಗಿರುತ್ತದೆ. ಸಂಸತ್ತಿನ ಉಭಯ ಸದನಗಳ ಪರಿಶೀಲನೆಯ ನಂತರ ಮಸೂದೆ ಕಾಯ್ದೆಯಾಗಿ ಜಾರಿಗೆ ಆಗುತ್ತದೆ. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಇಲ್ಲಿ ಯಾವುದಪ್ಪ ಅಂದರೆ ACD ಸರಿಯಾಗಿರುವಂಥ ಒಂದು ಉತ್ತರ ಆಗಿದೆ. ಇಲ್ಲಿ ಆಪ್ಷನ್ಸ್ 3. ಇಲ್ಲಿ ಬಿ ಯಾಕಾಗಲ್ಲಪ್ಪ ಅಂತಂದರೆ ಹಣಕಾಸಿನ ಮಸೂದೆಯನ್ನು ನಾವು ಕೇವಲ ಲೋಕಸಭೆಯಲ್ಲಿ ಮಾತ್ರ ಮಂಡನೆ ಆಗುತ್ತೆ, ಇದು ರಾಜ್ಯಸಭೆಯಲ್ಲಿ ಮಂಡನೆ ಆಗೋದಿಲ್ಲ. ಆದ್ದರಿಂದ ಇಲ್ಲಿ ಬಿ ತಪ್ಪಾಗಿರುವಂಥದ್ದು. ಸರಿಯಾಗಿರುವಂಥ ಉತ್ತರ ACD, ಇಲ್ಲಿ 3ನೇದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ನೋಡಿ. ನೆಕ್ಸ್ಟ್ 7ನೇ ಪ್ರಶ್ನೆ, UPSC ಸದಸ್ಯರನ್ನು ನೇಮಕಾತಿ ಮಾಡುವವರು ಯಾರು? ರಾಜ್ಯದ ರಾಜ್ಯಪಾಲರು, UPSC ಅಧ್ಯಕ್ಷರು, ಹಾಗೂ ಭಾರತದ ರಾಷ್ಟ್ರಪತಿ, ಭಾರತದ ಪ್ರಧಾನಮಂತ್ರಿ. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಸಿ ಅನ್ನುವಂಥದ್ದು. ಭಾರತದ ರಾಷ್ಟ್ರಪತಿಯವರು ಏನು ಮಾಡ್ತಾರೆ, UPSCಯ ಒಂದು ಸದಸ್ಯರನ್ನು ನೇಮಕ ಮಾಡ್ತಾರೆ ಅನ್ನುವಂಥದ್ದು. 8ನೇ ಪ್ರಶ್ನೆ, ಈ ಕೆಳಗಿನ ಯಾವುದನ್ನು ಅಥವಾ ಯಾವುವನ್ನು ಸಂವಿಧಾನದ 7ನೇ ಅನುಸೂಚಿಯಲ್ಲಿ
ಸೇರಿಸಲಾಗಿದೆ. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತ ಪಟ್ಟಿ, ಭಾರತದ ಅಧಿಕೃತ ಭಾಷೆಗಳು. ಇಲ್ಲಿ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ 2 ಎ ಮತ್ತು ಬಿ ಹಾಗೂ ಸಿ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತ ಪಟ್ಟಿಯನ್ನು 7ನೇ ಅನುಸೂಚಿಯಲ್ಲಿ ನಾವು ಕಾಣ್ತೀವಿ. ಇಲ್ಲಿ ಭಾರತ ಒಂದು ಅಧಿಕೃತ ಭಾಷೆಗಳು ಕಾಣೋದಿಲ್ಲ ಅನ್ನುವಂಥದ್ದು. ನೆಕ್ಸ್ಟ್ 9ನೇ ಪ್ರಶ್ನೆ, ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ಕಾರ್ಯಾಂಗವು ಯಾವುದಕ್ಕೆ ನೇರವಾಗಿ ಉತ್ತರದಾಯಿಯಾಗಿರುತ್ತದೆ? ಜನರು, ಸಂವಿಧಾನ, ನ್ಯಾಯಾಂಗ, ಶಾಸಕಾಂಗ. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಶಾಸಕಾಂಗ. ನಾವು ಸರ್ಕಾರದ 3 ಅಂಗಗಳನ್ನು ನಾವಿಲ್ಲಿ ಕಾಣ್ತೀವಿ ಅನ್ನುವಂಥದ್ದು. ಯಾವ್ಯಾವ ಸರ್ಕಾರದಲ್ಲಿ? ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂತೇಳಿ 3 ರೀತಿಯ ಅಂಗಗಳು ನೋಡೋದ್ರಿಂದ ಕಾರ್ಯಾಂಗವು ಯಾವುದಕ್ಕೆ ನೇರವಾಗಿ ಉತ್ತರದಾಯಿಯಾಗಿರುತ್ತೆ ಅಂದರೆ ಶಾಸಕಾಂಗಕ್ಕೆ. ಶಾಸನಗಳನ್ನು ಹೊರಡಿಸಿದಂಥ ಒಂದು ಶಾಸನಗಳನ್ನು, ಶಾಸಕಾಂಗ ಹೊರಡಿಸಿದಂಥ ಶಾಸನಗಳನ್ನು ಇಲ್ಲಿ ಕಾರ್ಯಾಂಗ ಜಾರಿಗೆ ತರ್ತದೆ. ಆದ್ದರಿಂದ ಇಲ್ಲಿ ಕಾರ್ಯಾಂಗವು ನೇರವಾಗಿ ಶಾಸಕಾಂಗಕ್ಕೆ ಉತ್ತರದಾಯಿ ಆಗಿರ್ತದೆ ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಭಾರತ ಸಂವಿಧಾನದ ಎಷ್ಟನೇ ಭಾಗವು ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದ ನಿಯಮಗಳನ್ನು ಒಳಗೊಂಡಿದೆ? ಆಪ್ಷನ್ಸ್ ಎ 16ನೇ ಭಾಗ, 18ನೇ ಭಾಗ, 10ನೇ ಭಾಗ, 12ನೇ ಭಾಗ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಬಿ. ಸಂವಿಧಾನದ ಒಂದು 16ನೇ ಒಂದು ಭಾಗದಲ್ಲಿ ನಾವೇನು ನೋಡ್ತೀವಪ್ಪ ಅಂತಂದರೆ ಸಂವಿಧಾನದಲ್ಲಿ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂಥ ನಿಯಮಗಳನ್ನು ಅಲ್ಲಿ ಕಾಣ್ಬೋದು. ನೆಕ್ಸ್ಟ್ 11ನೇ ಪ್ರಶ್ನೆ, ಭಾರತ ಸಂವಿಧಾನದ 356ನೇ ವಿಧಿಯ ಪ್ರಕಾರ ಅಡಿಯಲ್ಲಿ ರಾಜ್ಯದಲ್ಲಿ ಜಾರಿಗೆ ತರಲಾಗುವ ರಾಷ್ಟ್ರಪತಿ ಆಡಳಿತಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಲ್ಲ? ರಾಷ್ಟ್ರಪತಿ ಆಳ್ವಿಕೆಯನ್ನು ಅನುಮೋದಿಸುವ ನಿರ್ಣಯವನ್ನು ಸಂಸತ್ತಿನ ಸರಳ ಬಹುಮತದೊಂದಿಗೆ ಅಂಗೀಕರಿಸಬಹುದು. ಆಪ್ಷನ್ ಬಿ ಅಥವಾ 2, ರಾಷ್ಟ್ರಪತಿ ಆಡಳಿತವನ್ನು ವಿಧಿಸಿರುವ ರಾಜ್ಯದಲ್ಲಿ ಮಾತ್ರ ಕೇಂದ್ರ ಸರ್ಕಾರದೊಂದಿಗಿನ ರಾಜ್ಯದ ಸಂಬಂಧದಲ್ಲಿ ಬದಲಾವಣೆ ಆಗುತ್ತದೆ. ರಾಜ್ಯ ಸರ್ಕಾರವು ಸಂವಿಧಾನದ ನಿಯಮಗಳ ಅನುಸಾರವಾಗಿ ಆಡಳಿತ ನಡೆಸಲು ವಿಫಲವಾದಾಗ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಜಾರಿಗೊಳಿಸಬಹುದು. ಇದು ಮೂಲಭೂತ ಹಕ್ಕುಗಳ ಮೇಲೆ ಪರಿಣಾಮವನ್ನು ಬೀರುತ್ತದೆ ಅನ್ನುವಂಥ. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ 4. ಇದು ಮೂಲಭೂತ ಹಕ್ಕುಗಳ ಮೇಲೆ ಪರಿಣಾಮವನ್ನು ಬೀರುತ್ತದೆ ಅನ್ನುವಂಥದ್ದು. ನೆಕ್ಸ್ಟ್ 12ನೇ ಪ್ರಶ್ನೆ, ಸಂವಿಧಾನ ರಚನಾ ಸಭೆಯ ಶಾಶ್ವತ ಅಧ್ಯಕ್ಷರನ್ನಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಧಿಕಾರ ಸ್ವೀಕರಿಸುವ ಮೊದಲು ಹಂಗಾಮಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದವರು ಯಾರು? ಆಪ್ಷನ್ಸ್ ಎ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ, ಸಿ ರಾಜಗೋಪಾಲಾಚಾರಿ, ಬಿ.ಎನ್. ರಾವ್. ಇದು ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ 2. ಆಪ್ಷನ್ಸ್ 2 ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರು ಹಂಗಾಮಿ ಅಧ್ಯಕ್ಷರಾಗಿ ಕಾರ್ಯವನ್ನು ಮಾಡಿರ್ತಾರೆ ನೋಡಿ. ನೆಕ್ಸ್ಟ್ 13ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತ ಸಂವಿಧಾನವು ಅದರ ಮೂಲ ಸಂರಚನೆಯನ್ನು ಸಂಯುಕ್ತ ವ್ಯವಸ್ಥೆ, ಜಾತ್ಯತೀತವಾದ ಮೂಲಭೂತ ಹಕ್ಕುಗಳು ಮತ್ತು ಪ್ರಜಾಪ್ರಭುತ್ವದ ನೆಲೆಯಲ್ಲಿ ವ್ಯಾಖ್ಯಾನಿಸುತ್ತದೆ. ಭಾರತದ ಸಂವಿಧಾನವು ನಾಗರಿಕರ ಸ್ವಾತಂತ್ರ್ಯಗಳನ್ನು ರಕ್ಷಿಸಲು ಮತ್ತು ಸಂವಿಧಾನಕ್ಕೆ ಆಧಾರವಾಗಿರುವ ಆದರ್ಶಗಳನ್ನು ಎತ್ತಿಹಿಡಿಯಲು ನ್ಯಾಯಿಕ ವಿಮರ್ಶೆಗೆ ಅವಕಾಶ ಕಲ್ಪಿಸುತ್ತದೆ. ಇವುಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅನ್ನುವಂಥ. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಡಿ. ಬಿ ಮಾತ್ರ ಇಲ್ಲಿ ಸರಿಯಾಗಿರುವಂಥದ್ದು ನೋಡ್ರಿ. ಎ ಅನ್ನುವಂಥದ್ದು ಇಲ್ಲಿ ತಪ್ಪಾಗಿರುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಂದಿಸಿ ಬರೆಯಿರಿ ಅನ್ನುವಂಥದ್ದು. ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನತೆ, ಅಲ್ಪಸಂಖ್ಯಾತರ ಹಕ್ಕುಗಳು, ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು, ಶೋಷಣೆ ವಿರುದ್ಧದ ಹಕ್ಕು ಅನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾದ ಯಾವುದಪ್ಪ ಅಂದರೆ ಸಾರ್ವಜನಿಕ ಉದ್ಯೋಗದಲ್ಲಿ ನಾವು ನೋಡ್ತೀವಿ ಸಮಾನತೆ ಹಕ್ಕುಗಳಲ್ಲಿ ಬರುವಂಥದ್ದು ಆಪ್ಷನ್ಸ್ 4. ಆದ್ದರಿಂದ 4A ಅನ್ನುವಂಥದ್ದು 4 ಎಲ್ಲಿದೆ? ಆಪ್ಷನ್ಸ್ 1ರಲ್ಲಿ ಮಾತ್ರ ಇದೆ, ಹೌದಾ? ಆದ್ದರಿಂದ ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ 1. ಯಾವ ರೀತಿ? ಬಿ ಅನ್ನುವಂಥದ್ದು ಏನಾಗುತ್ತೆ ಇಲ್ಲಿ 1 ಆಗುತ್ತಾ? 1 ಸೆಕೆಂಡು ನೋಡಿ. ಇಲ್ಲಿ ಬಿ ಅನ್ನುವಂಥದ್ದು ಯಾವ ರೀತಿ ಆಗುತ್ತಪ್ಪ ಅಂದರೆ ಸಮಾನತೆ ಹಕ್ಕು 16, ಬಿ ಅನ್ನೋ ಅಲ್ಪಸಂಖ್ಯಾತರ ಹಕ್ಕು 29, ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು 2, ಶೋಷಣೆ ವಿರುದ್ಧದ ಹಕ್ಕು 23. ಸರಿಯಾಗಿರೋ ಒಂದು ಉತ್ತರ ಆಪ್ಷನ್ಸ್ ಎ ಅದಕ್ಕೆ ಸರಿಯಾಗಿರುವ ಒಂದು ಉತ್ತರ ಆಗಿದೆ, ಅಥವಾ 1 ಅನ್ನುವಂಥದ್ದು. ನೆಕ್ಸ್ಟ್ 15ನೇ ಪ್ರಶ್ನೆ, ಭಾರತದ ಒಕ್ಕೂಟದ ರಾಷ್ಟ್ರಪತಿಯನ್ನು ಚುನಾಯಿಸುವವರು ಯಾರು? ವಿಧಾನ ಪರಿಷತ್ತಿನ ಸದಸ್ಯರು, ಸ್ಥಳೀಯ ಸರ್ಕಾರಗಳ ಸದಸ್ಯರು, ಸಂಸತ್ತಿನ ಸದಸ್ಯರು. 4ನೇ ಆಪ್ಷನ್ ಸಂಸತ್ತು, ರಾಜ್ಯ ವಿಧಾನಸಭೆಗಳು ಮತ್ತು ದೆಹಲಿ, ಪುದುಚೇರಿ, ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಗೆ ಚುನಾಯಿತರಾದ ಸದಸ್ಯರು. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ 4. ಆಪ್ಷನ್ಸ್ 4 ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ನೋಡಿ. ಸಂಸತ್ತಿನ ಒಂದು ಉಭಯ ಸದನಗಳು ಅಂತ ಹೇಳ್ತೀವಿ ನಾವು, ರಾಜ್ಯಸಭೆ ಮತ್ತು ಲೋಕಸಭೆ ಹಾಗೂ ಕೇಂದ್ರ ಮತ್ತು ದೆಹಲಿ, ಪುದುಚೇರಿ, ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆ ಸದಸ್ಯರು ಇವರನ್ನು
ಆಯ್ಕೆ ಮಾಡ್ತಾರೆ. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಆಪ್ಷನ್ಸ್ 4 ಅನ್ನುವಂಥದ್ದು. ನೆಕ್ಸ್ಟ್ 16ನೇ ಪ್ರಶ್ನೆ, ಕೆಳಗೆ ನೀಡಿರುವ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಯಾವ್ಯಾವು ರಾಜ್ಯಸಭೆಯಲ್ಲಿ ಪ್ರಾತಿನಿಧಿತ್ವ ಹೊಂದಿಲ್ಲ? ದಾದ್ರಾ ನಗರ ಹವೇಲಿ, ದಮನ್ ಮತ್ತು ದಿಯು, ದೆಹಲಿ ಲಕ್ಷದ್ವೀಪ, ಚಂಡೀಗಢ ಲಕ್ಷದ್ವೀಪ ಲಡಾಖ್, ಪುದುಚೇರಿ ಜಮ್ಮು ಮತ್ತು ಕಾಶ್ಮೀರ ಲಡಾಖ್, ಅಂಡಮಾನ್ ನಿಕೋಬಾರ್ ದೆಹಲಿ ಮತ್ತು ಪುದುಚೇರಿ. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ 2. ಈ ಚಂಡೀಗಢ ಮತ್ತು ಲಕ್ಷದ್ವೀಪ ಹಾಗೂ ಲಡಾಖ್ ಒಂದು ಕೇಂದ್ರಾಡಳಿತ ಪ್ರದೇಶಗಳು ರಾಜ್ಯಸಭೆಯಲ್ಲಿ ಪ್ರಾತಿನಿಧ್ಯತ್ವವನ್ನು ಹೊಂದಿಲ್ಲ ಅನ್ನುವಂಥದ್ದು. ನೆಕ್ಸ್ಟ್ 17ನೇ ಪ್ರಶ್ನೆ, ಭಾರತದ ಸರ್ಕಾರದ ಅತ್ಯುನ್ನತ ಕಾನೂನು ಸಲಹೆಗಾರರು ಯಾರು? ಅಟಾರ್ನಿ ಜನರಲ್, ಕಂಟ್ರೋಲ್ ಮತ್ತು ಆಡಿಟರ್ ಜನರಲ್, ಸಾಲಿಸಿಟರ್ ಜನರಲ್, ಅಡ್ವೊಕೇಟ್ ಜನರಲ್ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ 1. ಯಾರವರು? ಅಟಾರ್ನಿ ಜನರಲ್ ಅವರು ಭಾರತದ ಅತ್ಯುನ್ನತ ಕಾನೂನು ಸಲಹೆಗಾರ ಆಗಿರ್ತಾರೆ. ಈಗ ಯಾರಪ್ಪ ಅಂದರೆ ಅಜಿತ್ ದೋವಲ್ ಅವರು ಈಗಿನ ಒಂದು ಅಟಾರ್ನಿ ಜನರಲ್ ಆಗಿದ್ದಾರೆ. ನೆಕ್ಸ್ಟ್ 18ನೇ ಪ್ರಶ್ನೆ, ರಾಜ್ಯಪಾಲರು ತಮ್ಮ ರಾಜೀನಾಮೆಯ ಪತ್ರವನ್ನು ಈ ಕೆಳಗಿನವರಿಗೆ ನೀಡುತ್ತಾರೆ? ಪ್ರಧಾನಮಂತ್ರಿ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು, ಸಂಬಂಧಿಸಿದ ರಾಜ್ಯದ ಮುಖ್ಯಮಂತ್ರಿ, ರಾಷ್ಟ್ರಪತಿ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ 4. ಯಾವ್ರಿಗೆ? ರಾಷ್ಟ್ರಪತಿ ಅವ್ರಿಗೆ ಏನು ಮಾಡ್ತಾರೆ? ರಾಜ್ಯಪಾಲರು ತಮ್ಮ ಒಂದು ರಾಜೀನಾಮೆ ಪತ್ರವನ್ನು ಇಲ್ಲಿ ನೀಡ್ತಾರೆ. ಸರಿಯಾದ ಉತ್ತರ ಆಪ್ಷನ್ಸ್ 4. ನೆಕ್ಸ್ಟ್ 19ನೇ ಪ್ರಶ್ನೆ, ಭಾರತ ಸಂವಿಧಾನದ 163ನೇ ವಿಧಿಯ ಅನ್ವಯ ಸಚಿವ ಸಂಪುಟವು ನೆರವು ಮತ್ತು ಸಲಹೆ ನೀಡುವುದು ವಿಧಾನ ಪರಿಷತ್ತಿಗೆ, ವಿಧಾನಸಭೆಗೆ, ಮುಖ್ಯಮಂತ್ರಿಗೆ, ರಾಜ್ಯದ ರಾಜ್ಯಪಾಲರು. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ರಾಜ್ಯದ ರಾಜ್ಯಪಾಲರಿಗೆ 163ನೇ ವಿಧಿಯಲ್ಲಿ ಸಂಬಂಧಪಟ್ಟಿರುವುದರಿಂದ ಅದು ಸಂಪುಟವು ನೆರವು ಮತ್ತು ಸಲಹೆಯನ್ನು ನೀಡುತ್ತದೆ ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 20ನೇ ಪ್ರಶ್ನೆ, ಷಡ್ದರ್ಶನಗಳಿಗೆ ಸಂಬಂಧಿಸಿದಂತೆ ತಪ್ಪಾದ ಜೋಡಿಗಳನ್ನು ಗುರುತಿಸಿ. ನೋಡಿರಿ, ಅವಸರ ಮಾಡಬಾರ್ದು. ಇಲ್ಲಿ ತಪ್ಪಾಗಿರುವಂಥ ಜೋಡಿಗಳನ್ನು ಅವ್ರು ಕೇಳಿದ್ದಾರೆ, ಹೌದಾ? ಆದ್ದರಿಂದ ಇಲ್ಲಿ ಸರಿಯಾಗಿರೋ ಒಂದು ಉತ್ತರವನ್ನು ನಾವಿಲ್ಲಿ ಹಾಕಬೇಕಾಗತ್ತೆ ನೋಡಿ. 1 ನ್ಯಾಯ ಗೌತಮ, ಯೋಗ ಜೈಮಿನಿ, ಸಾಂಖ್ಯ ಕಪಿಲ, ಪೂರ್ವಮೀಮಾಂಸೆ ಪತಂಜಲಿ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ 1. ಬಿ ಮತ್ತು ಡಿ ಏನಾಗಿದೆ ಇಲ್ಲಿ ತಪ್ಪಾಗಿರುವಂಥದ್ದು. ಬಿ ಮತ್ತು ಡಿ ಅನ್ನುವಂಥದ್ದು. ಯೋಗ ಅನ್ನುವಂಥದ್ದು ಪತಂಜಲಿ ಬರ್ತದೆ, ಹೌದಾ? ಪೂರ್ವಮೀಮಾಂಸೆ ಅನ್ನುವಂಥದ್ದು ಜೈಮಿನಿ. ಆದ್ದರಿಂದ ಇಲ್ಲಿ 1 ತಪ್ಪಾಗಿದೆ ನೋಡಿ. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದು? ಆಪ್ಷನ್ಸ್ 1. ಬಿ ಮತ್ತು ಡಿ ಇಲ್ಲಿ ತಪ್ಪಾಗಿರುವಂಥ ಉತ್ತರ. ತಪ್ಪಾದಂಥ ಜೋಡಿಗಳನ್ನು ಕೇಳಿದ್ದಾರೆ ಅವರು, ಹೌದಾ? ನೆಕ್ಸ್ಟ್ 21ನೇ ಪ್ರಶ್ನೆ, ಕೆಳಗಿನ ಪಟ್ಟಿಯಲ್ಲಿನ 2 ಕೊಟ್ಟಿರುವ ದಿನಗಳನ್ನು ಹೊಂದಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಭೂದಿನ, ವಿಶ್ವ ಓಜೋನ್ ದಿನ, ರಾಷ್ಟ್ರೀಯ ಮಾಲಿನ್ಯ ತಡೆಗಟ್ಟುವ ದಿನ, ವಿಶ್ವ ಜನಸಂಖ್ಯಾ ದಿನ ಅನ್ನುವಂಥದ್ದು. ನಮ್ಗೆ ಆಲ್ರೆಡಿ ನೋಡಿರಿ 1 ಗೊತ್ತಾದರೆ ನಮಗೆ ಇಲ್ಲಿ ಆನ್ಸರ್ ಗೊತ್ತಾಗುತ್ತೆ ಅನ್ನುವಂಥದ್ದು. ವಿಶ್ವ ಭೂ ದಿನವನ್ನು ನಾವು ಯಾವಾಗ ಆಚರಣೆ ಮಾಡ್ತೀವಪ್ಪ ಅಂದರೆ ಏಪ್ರಿಲ್ 22ರಂದು. 1ನೇದು ಆಪ್ಷನ್ಸ್ ಯಾವುದಕ್ಕೆ? 2ಕ್ಕೆ ಸಂಬಂಧಪಟ್ಟಿರುವಂಥದ್ದು. ಮತ್ತು ಮುಂದುವರೆದು ಬಿ ಅನ್ನುವಂಥದ್ದು ವಿಶ್ವ ಓಜೋನ್ ದಿನ ನಮ್ಗೆ ಆಲ್ರೆಡಿ ಗೊತ್ತಿದೆ, 4 ಅನ್ನುವಂಥದ್ದು. ಬಿ 4 ಎಲ್ಲಿದೆ? ಇದರಲ್ಲಿ ಮಾತ್ರ ಇದೆ, ಹೌದಾ? ಇದರಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಹೌದಾ? ಆದ್ದರಿಂದ ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ 1 ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಆಗಿದೆ ನೋಡಿ. ಕ್ವಶನ್ ನಂಬರ್ 21 ಪ್ರಶ್ನೆಗೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಒಲಿಂಪಿಕ್ ಧ್ಯೇಯದ ಸರಿಯಾದ ಕ್ರಮವೇನು? ಫಾಸ್ಟರ್, ಹೈಯರ್, ಸ್ಟ್ರಾಂಗರ್, ಟುಗೆದರ್, ಹೈಯರ್, ಸ್ಟ್ರಾಂಗರ್, ಫಾಸ್ಟರ್, ಟುಗೆದರ್, ಫಾಸ್ಟರ್, ಸ್ಟ್ರಾಂಗರ್, ಹೈಯರ್, ಟುಗೆದರ್, ಹೈಯರ್, ಫಾಸ್ಟರ್, ಸ್ಟ್ರಾಂಗರ್, ಟುಗೆದರ್ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ 1. ಫಾಸ್ಟರ್, ಹೈಯರ್, ಸ್ಟ್ರಾಂಗರ್, ಟುಗೆದರ್ ಅನ್ನುವಂಥದ್ದು ಒಲಿಂಪಿಕ್ನ ಧ್ಯೇಯದ ಒಂದು ಸರಿಯಾದ ಕ್ರಮವಾಗಿದೆ. ನೆಕ್ಸ್ಟ್ 23ನೇ ಪ್ರಶ್ನೆ, ಮೊಟ್ಟ ಮೊದಲ ಸಮ್ಮರ್ ಪ್ಯಾರಾ ಒಲಿಂಪಿಕ್ ಸ್ಪರ್ಧೆಗಳು ಆಯೋಜಿಸಲ್ಪಟ್ಟ ಸ್ಥಳ ಮತ್ತು ವರ್ಷ? ಟೊರಾಂಟೊ 1960, ಟೋಕಿಯೋ 1964, ಅಟ್ಲಾಂಟಾ 1964, ರೋಮ್ 1960. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಇಲ್ಲಿ ಟೊರಾಂಟೊ ಅನ್ನುವಂಥದ್ದು 1960ರಲ್ಲಿ ಮೊಟ್ಟ ಮೊದಲ ಪ್ಯಾರಾ ಒಲಿಂಪಿಕ್ ಸ್ಪರ್ಧೆಗಳು ಆಯೋಜಿಸಲ್ಪಟ್ಟಿದ್ದವು ನೋಡಿ, ಅದು 1960ರಲ್ಲಿ. ನೆಕ್ಸ್ಟ್ 24ನೇ ಪ್ರಶ್ನೆ, ಈ ಕೆಳಗಿನ ಯಾವ ಸಂಯೋಜನೆ ಅಥವಾ ಸಂಯೋಜನೆಗಳು ಮಾನವ ಅಭಿವೃದ್ಧಿ ಸೂಚ್ಯಂಕ ನಿರ್ಧಾರಕಗಳನ್ನು ಸರಿಯಾಗಿ ತೋರಿಸುತ್ತದೆ? ಆರೋಗ್ಯ, ಯೋಗ ಮತ್ತು ಸಂತೋಷ, ಆರೋಗ್ಯ, ಓದುವಿಕೆ ಮತ್ತು ಬರೆಯುವಿಕೆ, ಆರೋಗ್ಯ, ಶಿಕ್ಷಣ ಮತ್ತು ಜೀವನ ಮಟ್ಟ,
ಆರೋಗ್ಯ, ಸಂವಹನ ಮತ್ತು ಬರೆಯುವಿಕೆ. ಇಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅನ್ನುವಂಥದ್ದು. ಇದಕ್ಕೆ ನಾವು ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ 1 ಸಿ ಮಾತ್ರ ಇಲ್ಲಿ ಸರಿಯಾಗಿರುವಂಥದ್ದು. ಯಾವುದು? ಆರೋಗ್ಯ, ಶಿಕ್ಷಣ ಮತ್ತು ಜೀವನ ಮಟ್ಟ ಅನ್ನುವಂಥದ್ದು ಮಾನವನ ಒಂದು ಮಾನವ ಅಭಿವೃದ್ಧಿ ಸೂಚ್ಯಂಕಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಸೂಚ್ಯಂಕ ನಿರ್ಧಾರಕಗಳು ಯಾವುದಿಲ್ಲಿ? ಆರೋಗ್ಯ, ಶಿಕ್ಷಣ ಮತ್ತು ಜೀವನ ಮಟ್ಟ. ಇದು ಅಲ್ಲ, ಇದೂ ಅಲ್ಲ, ಇದನ್ನಲ್ಲ ಅನ್ನುವಂಥ ಸರಿಯಾದ ಉತ್ತರ ಯಾವುದು? ಕೇವಲ ಸಿ ಮಾತ್ರ. ನೆಕ್ಸ್ಟ್ 25ನೇ ಪ್ರಶ್ನೆ, ವಂದಿಸಿ ಬರೆಯಿರಿ ಅನ್ನುವಂಥದ್ದು. ಹಣಕಾಸು ಆಯೋಗ ಮತ್ತು ಅದರ ಒಂದು ಮುಖ್ಯಸ್ಥರು ಯಾರಾಗಿದ್ದರು ಅನ್ನುವಂಥದ್ದು. ನೋಡಿ, ಇಲ್ಲಿ ಸರಿಯಾದ ಒಂದು ಉತ್ತರ 1ನೇ ಹಣಕಾಸಿಗೆ ಆಯೋಗಕ್ಕೆ ಅಧ್ಯಕ್ಷರಾಗಿದ್ದಂಥವ್ರು ಯಾರಪ್ಪ ಅಂತಂದರೆ ಕೆ.ಸಿ. ನಿಯೋಗಿ. ಆಲ್ರೆಡಿ ನಮಗೆಲ್ಲ ಗೊತ್ತಿರುತ್ತೆ. 1ನೇ ಒಂದು ಯಾರಾಗಿದ್ದರು? ಕೆ.ಸಿ. ನಿಯೋಗಿ. 2ನೇದರಲ್ಲಿ ಯಾರಾಗಿದ್ರಪ್ಪ ಅಂತಂದರೆ ಕೆ. ಸಂತಾನಮ್ ಅವರಾಗಿದ್ದರು. ಅದರಿಂದ ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ 3 ಅನ್ನುವಂಥದ್ದು. ಸರಿಯಾದ ಉತ್ತರ 3 ಆಗಿದೆ ನೋಡಿ. ಇದಕ್ಕೆ 25ನೇ ಪ್ರಶ್ನೆಯ ಒಂದು ಸರಿಯಾದ ಉತ್ತರ ಆಪ್ಷನ್ಸ 3 ಸರಿಯಾದ ಒಂದು ಉತ್ತರವಾಗಿದೆ. ನೆಕ್ಸ್ಟ್ 16ನೇ ಪ್ರಶ್ನೆ, ಟರ್ನರ್ ಸಿಂಡ್ರೋಮ್ ಕಾಯಿಲೆಯು ಈ ಕೆಳಗಿನ ಕಾರಣದಿಂದ ಬರುತ್ತದೆ. ಕ್ರೋಮೋಜೋಮ್ಗಳ ಸಂಖ್ಯೆ 47 ಆಗಿರುವುದರಿಂದ 21ನೇ ಜೋಡಿಯಲ್ಲಿ ಒಂದು ಕ್ರೋಮೋಜೋಮ್ನ ಹೆಚ್ಚಳ. ಕ್ರೋಮೋಜೋಮ್ಗಳ ಸಂಖ್ಯೆ 47 ಆಗುವುದರಿಂದ ಒಂದು ಎಕ್ಸ್ ಕ್ರೋಮೋಜೋಮ್ ಹೆಚ್ಚಾಗಿರೋದರಿಂದ. ಕ್ರೋಮೋಜೋಮ್ಗಳ ಸಂಖ್ಯೆ 48 ಆಗೋದರಿಂದ. ಕ್ರೋಮೋಜೋಮ್ಗಳ ಸಂಖ್ಯೆ 46 ಆಗೋದರಿಂದ. ಇಲ್ಲಿ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ 2 ಇದಕ್ಕೆ ಸರಿಯಾಗಿರುವಂಥ 26ನೇ ಪ್ರಶ್ನೆ ಒಂದು ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ 2 ಕ್ರೋಮೋಜೋಮ್ಗಳ ಸಂಖ್ಯೆ 47 ಆಗೋದರಿಂದ ಒಂದು ಎಕ್ಸ್ ಕ್ರೋಮೋಜೋಮ್ ಹೆಚ್ಚಾಗಿರೋದ್ರಿಂದ ಟರ್ನರ್ ಸಿಂಡ್ರೋಮ್ ಅನ್ನುವಂಥದ್ದು ಇಲ್ಲಿ ಉಂಟಾಗುತ್ತೆ ನೋಡಿ. ನೆಕ್ಸ್ಟ್ 27ನೇ ಪ್ರಶ್ನೆ, ಈ ಕೆಳಗಿನ ಯಾವ ಮೈಕ್ರೋಬ್ ಅಥವಾ ಪಾಚಿಯನ್ನು ಗಗನಯಾತ್ರಿಗಳು ಆಹಾರವಾಗಿ ಬಳಸುವರು? 1ನೇ ಆಪ್ಷನ್ಸ್ ಗ್ರಾಸಿಲೇರಿಯಾ, ಸ್ಪೈರೋಗೈರಾ, ಜೆಲಿಡಿಯಂ, ಸ್ಪೈರುಲಿನಾ ಅನ್ನುವಂಥದ್ದು. ಇದಕ್ಕೆ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ 4 ಸ್ಪೈರುಲಿನವನ್ನು ಗಗನಯಾತ್ರಿಗಳು ತಮ್ಮ ಆಹಾರವಾಗಿ ಎಲ್ಲಿ ಏನು ಮಾಡ್ತಾರೆ ಅವರು ಅಂತರಿಕ್ಷದಲ್ಲಿ ಅವರು ಬಳಸ್ತಾರೆ ಅನ್ನುವಂಥದ್ದು ನೋಡಿ. ಎಲ್ಲಿ ಬಳಸ್ತಾರೆ ಅವರು ಗಗನಯಾತ್ರಿಗಳು ಅಂತರಿಕ್ಷದಲ್ಲಿ ಅದನ್ನು ಬಳಸ್ತಾರೆ ಸ್ಪೈರುಲಿನ ಅನ್ನುವಂಥದ್ದು. ನೆಕ್ಸ್ಟ್ 28ನೇ ಪ್ರಶ್ನೆ, ಮೀನಾಮಾಟ ಒಪ್ಪಂದವು 2013ರಲ್ಲಿ ವಿಶ್ವಸಂಸ್ಥೆಯ ಅಂಗೀಕರಿಸಿದ ಜಾಗತಿಕ ಒಪ್ಪಂದವಾಗಿದೆ. ಇದು ಮಾನವನ ಆಂಥ್ರೋಪೋಜೆನಿಕ್ ಚಟುವಟಿಕೆಗಳಿಂದ ಉಂಟಾಗುವ ಡ್ಯಾಶ್ ಮಾಲಿನ್ಯದಿಂದ ಮಾನವನ ಆರೋಗ್ಯ ಮತ್ತು ಪರಿಸರವನ್ನು ರಕ್ಷಿಸುವುದಾಗಿದೆ. ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಆಕ್ಸೈಡ್, ಪಾದರಸ, ಕಾರ್ಬನ್ ಮೊನಾಕ್ಸೈಡ್ ಅನ್ನುವಂಥದ್ದು. ಇಲ್ಲಿ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಪಾದರಸದಿಂದ ಏನಾಗುತ್ತೆ? ಮೀನಾಮಾಟ ಎನ್ನುವಂಥ ಒಂದು ರೋಗ ಬರೋದರಿಂದ ಅದನ್ನು ತಡೆಗಟ್ಟಬೇಕು, ಅದನ್ನು ರಕ್ಷಿಸಬೇಕು ಅನ್ನುವಂಥ ಒಂದು ಒಪ್ಪಂದ ಆಗಿದೆ. ಪಾದರಸದಿಂದ ಏನಾಗುತ್ತೆ? ಇಲ್ಲಿ ಮೀನಾಮಾಟ ಎನ್ನುವಂಥ ಒಂದು ರೋಗ ಕಾಣಿಸಿಕೊಳ್ಳುತ್ತೆ. ಆದ್ದರಿಂದ ಸರಿಯಾದ ಒಂದು ಉತ್ತರ ಆಪ್ಷನ್ಸ್ 3 ಮೀನಾಮಾಟ ರೋಗ ಯಾವುದರಿಂದ ಬರುತ್ತೆ? ಪಾದರಸದಿಂದ. ನೆಕ್ಸ್ಟ್ 29ನೇ ಪ್ರಶ್ನೆ, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅನ್ನು ಡೀಸೆಲ್ ಅಥವಾ ಪೆಟ್ರೋಲ್ ಬದಲಾಗಿ ಉಪಯೋಗಿಸಲು ಇರುವ ಮುಖ್ಯ ಕಾರಣವನ್ನು ಗುರುತಿಸಿ. ಹೆಚ್ಚು ಪರಿಣಾಮಕಾರಿಯಾಗಿ ಉರಿಯುತ್ತದೆ, ಹಗ್ಗವಾಗಿರುತ್ತದೆ, CNGಯನ್ನು ನಿರಂತರವಾಗಿ ಮತ್ತು ಅಡೆತಡೆ ಇಲ್ಲದೆ ಪೂರೈಕೆ ಮಾಡಲು ಪೈಪ್ಲೈನ್ಗಳನ್ನು ಹಾಕುವುದು, ಸುಲಭ, ಕಲಬೆರಕೆ ಮಾಡುವುದು ಅಥವಾ ಅಕ್ರಮವಾಗಿ ವರ್ಗಾಯಿಸುವುದು ಕಷ್ಟಕರ. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ 4 ಇಲ್ಲಿ A, B, D ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ. ಆದರೆ ಹಗ್ಗ ಅನ್ನುವಂಥದ್ದು ನಮಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತದೆ ಅನ್ನುವಂಥದ್ದು ಇದು ತಪ್ಪಾಗಿದೆ ನೋಡಿ. ಇಲ್ಲಿ ಸರಿಯಾದ ಉತ್ತರ A, B, D ಸರಿಯಾಗಿರುವಂಥದ್ದು ಆಪ್ಷನ್ಸ್ 4. ನೆಕ್ಸ್ಟ್ 30ನೇ ಪ್ರಶ್ನೆ, ಮೀನಿನ ಎಣ್ಣೆಯಲ್ಲಿ ಸಮೃದ್ಧವಾಗಿರುವುದು ಏನು? ಒಮೆಗಾ 3 ಫ್ಯಾಟಿ ಆ್ಯಸಿಡ್ಗಳು, ಒಲಿಗೋಸ್ಯಾಕರೈಡ್ಗಳು, ವಿಟಮಿನ್ಗಳು, ಶರ್ಕರ ಪಿಷ್ಟಗಳು. ಇಲ್ಲಿ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ 1 ಒಮೆಗಾ 3 ಫ್ಯಾಟಿ ಆ್ಯಸಿಡ್ಗಳು ಮೀನಿನ ಎಣ್ಣೆಯಲ್ಲಿ ಅತಿ ಹೆಚ್ಚಾಗಿ ಇರೋದರಿಂದ ಅದು ಸಮೃದ್ಧವಾಗಿ ನಮಗೆ ಸಿಗುತ್ತೆ ನೋಡ್ರಿ ಮೀನಿನ ಎಣ್ಣೆಯಲ್ಲಿ. ನೆಕ್ಸ್ಟ್ 31ನೇ ಪ್ರಶ್ನೆ, ಈ ಕೆಳಗಿನ ಗುಂಪಿನಲ್ಲಿ ಯಾವುದು ಮಾರ್ಪಾಡಾದ ಎಲೆಗೆ ಉದಾಹರಣೆಯಾಗಿದೆ? ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಬೆಳ್ಳುಳ್ಳಿ ಮತ್ತು ಕ್ಯಾಕ್ಟಸ್, ಈರುಳ್ಳಿ ಮತ್ತು ಕ್ಯಾಕ್ಟಸ್, ಬಟಾಣಿ ಮತ್ತು ಶುಂಠಿ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಈರುಳ್ಳಿ ಮತ್ತು ಕ್ಯಾಕ್ಟಸ್ ಅನ್ನುವಂಥದ್ದು ಮಾರ್ಪಾಡಾದ ಎಲೆಗೆ ಇಲ್ಲಿ ಉದಾಹರಣೆಯಾಗಿ ನಾವು ಕಂಡುಕೊಳ್ಬೋದು. ಸರಿಯಾದ ಉತ್ತರ ಆಪ್ಷನ್ಸ್ 3. ನೆಕ್ಸ್ಟ್ 32ನೇ ಪ್ರಶ್ನೆ, ಮೂತ್ರಪಿಂಡಗಳ ಅಸಮರ್ಪಕ ನಿರ್ವಹಣೆಯು ರಕ್ತದಲ್ಲಿ
ಯೂರಿಯಾದ ಪ್ರಮಾಣವನ್ನು ಹೆಚ್ಚಿಸಲು ಕಾರಣವಾಗಬಹುದು. ಈ ಸ್ಥಿತಿಯ ಹೆಸರು ಏನು? ಮೂತ್ರಪಿಂಡ ಕಲ್ಲುಗಳು, ನೆಫ್ರೆಟಿಸ್, ಹಿಮೋಡಯಾಲಿಸಿಸ್, ಯುರೋಮಿಯಾ. ಇದಕ್ಕೆ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ 4 ಅನ್ನುವಂಥದ್ದು. ಅಂದರೆ ಮೂತ್ರಪಿಂಡಗಳಲ್ಲಿ ಅಸಮರ್ಪಕ ಕಾರ್ಯನಿರ್ವಹಣೆ, ರಕ್ತದಲ್ಲಿ ಯೂರಿಯಾದಲ್ಲಿ ಪ್ರಮಾಣ ಹೆಚ್ಚುವುದರಿಂದ ಯುರೋಮಿಯಾ ಅನ್ನುವಂಥದ್ದು ಉಂಟಾಗುತ್ತೆ ನೋಡಿ. ನೆಕ್ಸ್ಟ್ 33ನೇ ಪ್ರಶ್ನೆ. ಜೆಲ್ ವಿದ್ಯುತ್ಸರಣದಲ್ಲಿ DNA ಯಾವ ಕಡೆ ಚಲಿಸುತ್ತದೆ? ತಟಸ್ಥವಾಗಿರುತ್ತದೆ, ಯಾದೃಚ್ಛಿಕ, ಋಣಾತ್ಮಕ ಎಲೆಕ್ಟ್ರೋಡ್, ಧನಾತ್ಮಕ ಎಲೆಕ್ಟ್ರೋಡ್. ಇಲ್ಲಿ ಸರಿಯಾದ ಒಂದು ಉತ್ತರ ನಾವು ಯಾವುದಪ್ಪ ಅಂತಂದರೆ ಆಪ್ಷನ್ಸ್ 4. ಜೆಲ್ ವಿದ್ಯುತ್ಸರಣದಲ್ಲಿ DNA ಅನ್ನುವಂಥದ್ದು ಯಾವತ್ತಿಗೆ ಹೆಂಗಿರುತ್ತೆ ಅಂದರೆ ಅದು ಪ್ಲಸ್ ಕಡೆ ಏನಾಗುತ್ತೆ ಚಲಿಸ್ತಾ ಹೋಗ್ತದೆ ಅನ್ನುವಂಥ ಧನಾತ್ಮಕವಾಗಿ ಅದು ಚಲಿಸುತ್ತಾ ಹೋಗುತ್ತೆ ನೋಡಿ. ನೆಕ್ಸ್ಟ್ ಒಂದು ಮುಂದಿನ ಪ್ರಶ್ನೆ. ಇಲ್ಲಿ ಹೊಂದಿಸಿ ಬರೆಯಿರಿ ಅನ್ನುವಂಥದ್ದು. ಗುರುಗ್ರಹ, ಶನಿ, ಯುರೇನಸ್, ನೆಪ್ಚೂನ್ ಅನ್ನುವಂಥದ್ದು ಭ್ರಮಣೆಯ ಅವಧಿಗಳನ್ನು ಇಲ್ಲಿ ನಮಗೆ ಕೊಟ್ಟಿದ್ದಾರೆ. ಹೌದಾ? ಇಲ್ಲಿ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂತಂದರೆ 1ನೇದಕ್ಕೆ ಏಕೆ ಒಂದು ಭ್ರಮಣೆಯ ಅವಧಿ ಯಾವುದಪ್ಪ ಅಂದರೆ ಗುರುಂದು 12 ವರ್ಷಗಳು, ಬಿ ಇದು ಯಾವುದಪ್ಪ ಅಂತಂದರೆ 29 ವರ್ಷಗಳು, ಸಿ ಇದು 84 ವರ್ಷಗಳು ಮತ್ತು ನೆಪ್ಚೂನ್ ಏನಾಗಿದೆ ಇಲ್ಲಿ ಡಿ ಇದು 3rd ಅನ್ನುವಂಥ ಅತಿ ಹೆಚ್ಚು ಕೊನೆಯಾಗಿರುವುದರಿಂದ ಅದೇನಾಗುತ್ತೆ ಪರಿಭ್ರಮಣೆ ಅವಧಿ ಹೆಚ್ಚಾಗಿರುತ್ತೆ. ಆದ್ದರಿಂದ ಇಲ್ಲಿ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂತಂದರೆ ನಾವು ಆಪ್ಷನ್ಸ್ 2 ಇಲ್ಲಿ ಸರಿಯಾಗಿರುವ ಒಂದು ಉತ್ತರವಾಗಿದೆ ನೋಡಿ. ಇಲ್ಲಿ ಹೆಚ್ಚು ಯಾಕಂತಂದರೆ ಕೊನೆಯದಾಗಿರೋದರಿಂದ ನೆಪ್ಚೂನ್ ಗ್ರಹ ಸೂರ್ಯನಿಂದ ಕೊನೆಯದಾಗಿ ಇರುವುದರಿಂದ ಅದು ಸೂರ್ಯನನ್ನು ಸುತ್ತಾಕೊಂಡು ಬರಲಿಕ್ಕೆ ಎಷ್ಟು ದಿನಗಳನ್ನು ತೆಗೆದುಕೊಳ್ತೈತೋ, ಎಷ್ಟು ವರ್ಷಗಳಪ್ಪ ಅಂದರೆ 165. ಅದರಿಂದ ಇಲ್ಲಿ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ 2 ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ. ನೆಕ್ಸ್ಟ್ 35ನೇ ಪ್ರಶ್ನೆ. ಈ ಹೇಳಿಕೆಗಳನ್ನು ಗಮನಿಸಿ. ಫ್ಯೂಸ್ ಇದು ಅತಿಯಾದ ವಿದ್ಯುತ್ ಪ್ರವಾಹವನ್ನು ತಡೆಯುವ ಮೂಲಕ ವಿದ್ಯುತ್ ಮಂಡಲಗಳು ಮತ್ತು ಉಪಕರಣಗಳನ್ನು ರಕ್ಷಿಸುವ ಸಾಧನವಾಗಿದೆ. ಹೇಳಿಕೆ 2. ಫ್ಯೂಸನ್ನು ವಿದ್ಯುತ್ ಸಾಧನಗಳೊಂದಿಗೆ ಸಮಾನಾಂತರ ಕ್ರಮದಲ್ಲಿ ಜೋಡಿಸಿರುತ್ತಾರೆ. ಹೇಳಿಕೆ 1 ಸರಿಯಾಗಿದೆ, ಆದರೆ ಹೇಳಿಕೆ 2 ತಪ್ಪಾಗಿದೆ. ಹೇಳಿಕೆ 1 ತಪ್ಪಾಗಿದೆ, ಆದರೆ ಹೇಳಿಕೆ 2 ಸರಿಯಾಗಿದೆ. ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿವೆ, ಹೇಳಿಕೆ 1 ಮತ್ತು ಹೇಳಿಕೆ 2 ತಪ್ಪಾಗಿವೆ. ಇಲ್ಲಿ ಸರಿಯಾದ ಒಂದು ಉತ್ತರ ನಿಮಗೆ ಯಾವುದಪ್ಪ ಅಂತಂದರೆ ಹೇಳಿಕೆ 1 ಸರಿ, ಆದರೆ ಹೇಳಿಕೆ 2 ಅನ್ನುವಂಥದ್ದು ಇಲ್ಲಿ ಸರಿಯಾಗಿದೆ. 35ನೇ ಪ್ರಶ್ನೆ ಸರಿಯಾದ ಉತ್ತರ ಹೇಳಿಕೆ 1 ಅನ್ನುವಂಥದ್ದು. ನೆಕ್ಸ್ಟು 36ನೆಯ ಪ್ರಶ್ನೆ. GPS ಬೆಂಬಲಿತ ಜಿಯೋ ಆಗ್ಮೆಂಟೆಡ್ ನೇವಿಗೇಷನ್ ಗಗನ್ ಅನ್ನುವಂಥದ್ದು ಒಂದು ಉಪಗ್ರಹ ಆಧಾರಿತ ಆಗ್ಮೆಂಟೇಷನ್ ಸಿಸ್ಟಮ್ ಆಗಿದೆ. ಇದನ್ನು ಜಂಟಿಯಾಗಿ ಅಭಿವೃದ್ಧಿಪಡಿಸಿದವರು ಯಾರು? AAI ಮತ್ತು HAL, ಇಸ್ರೋ ಮತ್ತು AAI, ಇಸ್ರೋ ಮತ್ತು DRDO ಮತ್ತು AAI ಅನ್ನುವಂಥ. ಇಲ್ಲಿ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ 2. ಇಸ್ರೋ ಮತ್ತು AI ಅನ್ನುವಂಥ 2 ಸಂಸ್ಥೆಗಳು ಏನು ಮಾಡ್ತವೆ ಈ ಒಂದು ಗಗನ್ ಮತ್ತು SBS ಅನ್ನುವಂಥ ಒಂದು ಗಗನ್ ಉಪಗ್ರಹ ಆಧಾರಿತ ಆಗ್ಮೆಂಟೇಷನನ್ನು ಇಲ್ಲಿ ರೆಡಿ ಮಾಡಿದ್ದಾವೆ. ನೆಕ್ಸ್ಟ್ 37ನೇ ಪ್ರಶ್ನೆ. ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಯ ಸುರುಳಿಗಳಲ್ಲಿ ಮಿಶ್ರಲೋಹಗಳನ್ನು ಬಳಸುತ್ತಾರೆ ಏಕೆಂದರೆ? ನಾವು ಇಸ್ತ್ರಿ ಮಾಡುವಂಥ ಇಸ್ತ್ರಿಯಲ್ಲಿ ಅದರಲ್ಲಿ ಇರುವಂಥ ಒಂದು ಲೋಹಗಳನ್ನು ಸುರುಳಿ ಆಕಾರದಲ್ಲಿ ಬಳಸಿರ್ತಾರೆ. ಯಾಕಪ್ಪ ಅಂದರೆ ಮಿಶ್ರಲೋಹದ ರೋಧಶೀಲತೆಯು ಅದರ ಘಟಕ ಲೋಹಗಳಿಂದ ಕಡಿಮೆಯಾಗಿರುತ್ತದೆ. ಮಿಶ್ರಲೋಹಗಳು ಹೆಚ್ಚಿನ ತಾಪಮಾನದಲ್ಲಿ ಸುಲಭವಾಗಿ ಆಕ್ಸಿಡೀಕರಣಗೊಳ್ಳುತ್ತದೆ. ಮಿಶ್ರಲೋಹದ ರೋಧಶೀಲತೆಯು ಅದರ ಘಟಕ ಲೋಹಗಳಿಗಿಂತಲೂ ಹೆಚ್ಚಿನದ್ದಾಗಿರುತ್ತದೆ. ಮಿಶ್ರಲೋಹದ ಪ್ರತಿರೋಧವು ಅದರ ಘಟಕ ಲೋಹಗಳ ರೋಧಕ್ಕಿಂತಲೂ ಹೆಚ್ಚಾಗಿರುತ್ತದೆ. ಇದಕ್ಕೆ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ 3. ಮಿಶ್ರಲೋಹದ ರೋಧಶೀಲತೆಯು ಅದರ ಘಟಕ ಲೋಹಗಳಿಗಿಂತಲೂ ಹೆಚ್ಚಿನದ್ದು ಆಗಿರುತ್ತದೆ. ನೆಕ್ಸ್ಟ್ 38ನೇ ಪ್ರಶ್ನೆ. ಸುರೇಶನು ಕಳೆದ 3 ದಿನಗಳಿಂದ ತಾಮ್ರದ ಪಾತ್ರೆಯಲ್ಲಿ ಇಟ್ಟಿರುವ ಮೊಸರನ್ನು ರಾತ್ರಿ ಊಟದಲ್ಲಿ ಬಳಸುತ್ತಾನೆ. ತಡರಾತ್ರಿ ಅವನಿಗೆ ಹೊಟ್ಟೆ ನೋವಿನ ಅನುಭವವಾಗುತ್ತೆ. ಇದಕ್ಕೆ ಕಾರಣವಾಗಬಹುದಾದ ಒಂದು ಅಂಶವೆಂದರೆ ಮೊಸರಿನಲ್ಲಿರುವ ಲವಣದ ಅಂಶ, ಮೊಸರು ತಾಮ್ರದೊಂದಿಗೆ ವರ್ತಿಸುವುದು, ಮೊಸರಿನಲ್ಲಿ ನೀರು, ಮೊಸರಿನಲ್ಲಿ ಸಿಹಿ ಅಂಶ. ನಾವು ಸುಲಭವಾಗಿ ಹಾಕ್ಬೋದು ಯಾವುದಪ್ಪ ಅಂತಂದರೆ ವೈಜ್ಞಾನಿಕ ಕಾರಣ ಇಲ್ಲಿ ಯಾವುದಪ್ಪ ಅಂದರೆ ಮೊಸರು ತಾಮ್ರದೊಂದಿಗೆ ವರ್ತಿಸುವುದರಿಂದ ತಾಮ್ರದ ಒಂದು ಕೆಲವು ಅಂಶಗಳು ಆತನ ದೇಹದಲ್ಲಿ ಸೇರಿಸುವುದರಿಂದ ಆತನಿಗೆ ಹೊಟ್ಟೆ ನೋವಿಲ್ಲಿ ಕಾಣಿಕೊಳ್ಳುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ 39ನೇ ಪ್ರಶ್ನೆ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ ಮತ್ತು ನೀಡಿದ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಹೇಳಿಕೆ 1. ಆಮ್ಲಗಳ ರುಚಿ ಕಹಿಯಾಗಿದೆ, ಪ್ರತ್ಯಾಮ್ಲಗಳ ರುಚಿ ಹುಳಿಯಾಗಿದೆ. ಹೇಳಿಕೆ 1 ಸರಿ ಇಲ್ಲ, ಆದರೆ ಹೇಳಿಕೆ 2 ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿ. ಹೇಳಿಕೆ 1 ಮತ್ತು ಹೇಳಿಕೆ 2
ಸರಿ ಇಲ್ಲ ಅನ್ನುವಂಥದ್ದು. ಹೇಳಿಕೆ 1 ಸರಿ ಆದರೆ ಹೇಳಿಕೆ 2 ಸರಿ ಇಲ್ಲ. ಇಲ್ಲಿ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ 3 ಇದಕ್ಕೆ ಸರಿಯಾಗಿರುವಂಥದ್ದು. ಅಂದರೆ ಯಾಕಪ್ಪ ಅಂದರೆ ಎರಡೂ ಸರಿ ಇಲ್ಲ, ಇಲ್ಲಿ ಉಲ್ಟಾ ಪಲ್ಟಾ ಕೊಟ್ಟಿದ್ದಾರೆ ನಮಗೆ. ಆಮ್ಲಗಳು ಹುಳಿಯಾಗಿರ್ತವೆ, ಪ್ರತ್ಯಾಮ್ಲಗಳು ಏನಾಗಿರ್ತವೆ ಇಲ್ಲಿ ಕಹಿಯಾಗಿರ್ತವೆ ಅನ್ನುವಂಥದ್ದು. ಆದ್ದರಿಂದ ಇಲ್ಲಿ ತಪ್ಪು, ಎರಡೂ ತಪ್ಪಾಗಿರೋದ್ರಿಂದ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ 3. ಆಮ್ಲಗಳು ಏನಾಗಿರ್ತವೆ ಹುಳಿಯಾಗಿರ್ತವೆ, ಪ್ರತ್ಯಾಮ್ಲಗಳು ಏನಾಗಿರ್ತವೆ ಕಹಿಯಾಗಿರ್ತವೆ ಅನ್ನುವಂಥದ್ದು. ಆದರೆ ಇಲ್ಲಿ ಏನು ಮಾಡಿದರೆ ಆಪ್ಷನ್ಸ್ಗಳಲ್ಲಿ ಚೇಂಜಸನ್ನು ಮಾಡಿದ್ದಾರೆ, ಅದರಿಂದ ಎರಡೂ ಒಂದು ಉತ್ತರಗಳು ತಪ್ಪಾಗಿವೆ ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಹೊಂದಿಸಿ ಬರೆಯಿರಿ. CU + ZN, CU + SN, PB + SN, NA + HG ಅನ್ನುವಂಥದ್ದು ಏನಾಗುತ್ತೆ? ಇದಕ್ಕೆ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ 3 A 2 ಅನ್ನುವಂಥದ್ದು ಏನಾಗುತ್ತೆ? ಇದು ಹಿತ್ತಾಳೆ 1, B ಅನ್ನುವಂಥದ್ದು 4 ಆಗುತ್ತೆ, C ಅನ್ನುವಂಥದ್ದು 1, D ಅನ್ನುವಂಥದ್ದು 3 ಆಗುತ್ತೆ ಅನ್ನುವಂಥ. ಇಲ್ಲಿ ಸರಿಯಾದ ಒಂದು ಉತ್ತರ ಆಪ್ಷನ್ಸ 3. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ದೂರದರ್ಶನದ ನಳಿಕೆಗಳು ಮತ್ತು ದೀಪಸ್ತಂಭಗಳಲ್ಲಿ ಉಪಯೋಗಿಸುವ ಅನಿಲಗಳು ಇವಾಗಿವೆ: ಕ್ರಿಪ್ಟಾನ್ ಮತ್ತು ಕ್ಸೆನಾನ್, ಮೀಥೇನ್ ಮತ್ತು ಹೀಲಿಯಂ, ಆಮ್ಲಜನಕ ಮತ್ತು ಜಲಜನಕ, ಸಾರಜನಕ ಮತ್ತು ಇಂಗಾಲದ ಡೈಆಕ್ಸೈಡ್. ಇದಕ್ಕೆ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂದರೆ ಕ್ರಿಪ್ಟಾನ್ ಮತ್ತು ಕ್ಸೆನಾನನ್ನು ದೂರದರ್ಶನದ ನಳಿಕೆಗಳು ಮತ್ತು ದೀಪಸ್ತಂಭ ಅಂದರೆ ಲೈಟ್ ಹೌಸ್ಗಳಲ್ಲಿ ಇದನ್ನು ಬಳಸುವಂಥ ಪ್ರಮುಖ ಅನಿಲಗಳಾಗಿವೆ ನೋಡಿ. ನೆಕ್ಸ್ಟ್ 42ನೇ ಪ್ರಶ್ನೆ, ಅಪಾಯದ ಸಂಕೇತದ ದೀಪಗಳು ಕೆಂಪು ಬಣ್ಣದಲ್ಲಿರುತ್ತವೆ. ಇವು ಏಕೆಂದರೆ ಕೆಂಪು ಬಣ್ಣವು ಮಂಜು ಅಥವಾ ಹೊಗೆಯಿಂದ ಡ್ಯಾಶ್ ಗರಿಷ್ಠ ವಿವರ್ತಿಸುತ್ತದೆ, ಕನಿಷ್ಠ ವಿವರ್ತಿಸುತ್ತದೆ, ಗರಿಷ್ಠ ಚದುರುತ್ತದೆ, ಕನಿಷ್ಠ ಚದುರುತ್ತದೆ. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಕನಿಷ್ಠ ಚದುರುತ್ತದೆ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಆಗಿದೆ. ನೆಕ್ಸ್ಟ್ 43ನೇ ಪ್ರಶ್ನೆ ಹೋಗೋಣ. ಸಾವಯವ ಅವಶೇಷದಿಂದಾಗಿ ಮಲಿನಗೊಂಡ ಬಾವಿಗಳು ಮತ್ತು ಕೆರೆಗಳ ನೀರನ್ನು ಶುದ್ಧೀಕರಿಸಲು ಈ ಕೆಳಗಿನ ಯಾವ ಸಂಯುಕ್ತವನ್ನು ಬಳಸಬಹುದಾಗಿದೆ? ಪೊಟ್ಯಾಸಿಯಂ ಕ್ಲೋರೈಡ್, ಪೊಟ್ಯಾಸಿಯಂ ಸಲ್ಫೇಟ್, ಪೊಟ್ಯಾಸಿಯಂ ಡೈಕ್ರೋಮೇಟ್, ಪೊಟ್ಯಾಸಿಯಂ ಪರಾಮಾಂಗನೇಟ್ ಅನ್ನುವಂಥದ್ದು ಪರಾಮಾಂಗನೇಟ್. ಇದಕ್ಕೆ ಸರಿಯಾದ ಒಂದು ಉತ್ತರ ಆಪ್ಷನ್ಸ 4 ಪೊಟ್ಯಾಸಿಯಂ ಪರಮಾಂಗನೇಟನ್ನು ಮಲಿನಗೊಂಡ ಬಾವಿಗಳು ಮತ್ತು ಕೆರೆಗಳನ್ನು ಶುದ್ಧೀಕರಿಸಲು ಈ ಒಂದು ಸಂಯುಕ್ತವನ್ನು ಬಳಸ್ತಾರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಪಟ್ಟಿ 1 ಪಟ್ಟಿ 2 ಜೊತೆಗೆ ಸಂಕೇತಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅನ್ನುವಂಥದ್ದು. ಪ್ಲಾನಿಮೀಟರ್, ಪ್ಯಾಂಥೋಗ್ರಾಫ್, ಬಾರೋಮೀಟರ್, ಥರ್ಮಾಮೀಟರ್ ಅನ್ನುವಂಥದ್ದು. ಇಲ್ಲಿ ಸರಿಯಾದ ಒಂದು ಉತ್ತರ ನೋಡೋಣ ನಾವು ಯಾವುದಪ್ಪ ಅಂತಂದರೆ ಆಪ್ಷನ್ಸ 3 ನೋಡಿ. ಯಾಕಪ್ಪ ಅಂತಂದರೆ ಎ ಅನ್ನುವಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಕ್ಷೇತ್ರವನ್ನು ಅಳೆಯಲಿಕ್ಕೆ ಬಳಸುವಂಥದ್ದು. ಪ್ಯಾಂಥೋಗ್ರಾಫ್ ಅನ್ನುವಂಥದ್ದು ನಕ್ಷೆಗಳಿಗೆ. ಬಾರೋಮೀಟರ್ ನಮ್ಗೆ ಆಲ್ರೆಡಿ ಗೊತ್ತಿದೆ ಏನಪ್ಪ ಅಂತಂದರೆ ಒತ್ತಡವನ್ನು ಅಳೆಯಲಿಕ್ಕೆ, ಹೌದಾ? ಥರ್ಮಾಮೀಟ್ರ್ ಉಷ್ಣಾಂಶವನ್ನು ಅಳೆಯಲಿಕ್ಕೆ. ಎರಡೂ ಅದರದ್ದು ಆಗಿರೋದ್ರಿಂದ ಇಲ್ಲಿ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ 3 ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಆಗಿದೆ ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕರ್ನಾಟಕದ ಕೆಲವು ಪ್ರಮುಖ ಶಿಖರಗಳನ್ನು ಅವುಗಳ ಎತ್ತರಕ್ಕೆ ಅನುಗುಣವಾಗಿ ಇಳಿಕೆಯ ಕ್ರಮದಲ್ಲಿ ಗುರುತಿಸಿ. ಅಂದರೆ ಇಳಿಕೆ ಕ್ರಮದಲ್ಲಿ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಒಂದು ಉತ್ತರ ನೋಡೋಣ ಯಾವುದಾಗುತ್ತಪ್ಪ ಅಂತಂದರೆ ಬಿಳಿಗಿರಿ ರಂಗನ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ, ಮೇಲುಕೋಟೆ ಬೆಟ್ಟ ಮತ್ತು ಚಾಮುಂಡಿ ಬೆಟ್ಟ. ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ 4 ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಆಗಿದೆ ನೋಡಿ. ನೆಕ್ಸ್ಟ್ 46ನೇ ಪ್ರಶ್ನೆ, ಇವುಗಳನ್ನು ಸರಿಯಾದ ಜೋಡಣೆಯನ್ನು ಗುರುತಿಸಿ. ಬೋರ್ಘಾಟ್ ಮುಂಬೈ ಮತ್ತು ಪುಣೆ, ಥಾಲ್ಘಾಟ್ ಮುಂಬೈ ನಾಸಿಕ್, ಪಾಲ್ಘಾಟ್ ರಾಜಸಮಂದ್ ಮತ್ತು ಪಾಲಿ, ಆಗುಂಬೆ ಘಾಟ್ ಉಡುಪಿ ಮತ್ತು ಶಿವಮೊಗ್ಗದ ನಡುವೆ. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ 2 ಅನ್ನುವಂಥದ್ದಲ್ಲಿ ಎ ಬಿ ಡಿ ಸರಿಯಾಗಿದೆ, ಆದರೆ ಸಿ ಅನ್ನುವಂಥದ್ದು ಏನಾಗಿದೆ ಇಲ್ಲಿ ತಪ್ಪಾಗಿದೆ. ಇವು 3 ಇಲ್ಲಿ ಸರಿಯಾಗಿರುವ ಒಂದು ಉತ್ತರವೇ ಆಗಿವೆ ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ನಕ್ಷೆಯಲ್ಲಿ ಹಂಚಿಕೆಯಾಗಿರುವ ಮಣ್ಣಿನ ವಿಧವನ್ನು ಗುರುತಿಸಿ. ಇಲ್ಲಿ ಕಂಡು ಬರುವಂತಂದರೆ ಪಶ್ಚಿಮ ಘಟ್ಟಗಳನ್ನು ನಾವು ನೋಡ್ತೀವಿ. ಯಾವುದಪ್ಪ ಅಂತಂದರೆ ಪಶ್ಚಿಮ ಘಟ್ಟ ಅಂದರೆ ಕರ್ನಾಟಕದಲ್ಲಿ ಬರುವಂಥ ಯಾವುದಪ್ಪ ಅಂದರೆ ಇದು ಪಶ್ಚಿಮ ಘಟ್ಟ ಆಗಿದೆ. ಈ ಪಶ್ಚಿಮ ಘಟ್ಟದಲ್ಲಿ ಹೆಚ್ಚಾಗಿ ಕಂಡುಬರುವಂಥ ಒಂದು ಮಣ್ಣಿನ ಪ್ರಕಾರ ಯಾವುದು? ಕಪ್ಪು ಮಣ್ಣು, ಕೆಂಪು ಮಣ್ಣು, ಮೆಕ್ಕಲು ಮಣ್ಣು ಮತ್ತು ಜಂಬಿಟ್ಟಿಗೆ ಮಣ್ಣು. ಇಲ್ಲಿ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ 4 ಜಂಬಿಟ್ಟಿಗೆ ಮಣ್ಣನ್ನು ನಾವು ಈ ಒಂದು ಪರ್ವತ ಪ್ರದೇಶಗಳಲ್ಲಿ ನಾವು ಹೆಚ್ಚಾಗಿ ನೋಡ್ತೀವಿ, ಅಂದರೆ ಪಶ್ಚಿಮ ಘಟ್ಟಗಳಲ್ಲಿ ಕಾಣ್ತೀವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಈ ಕೆಳಕಂಡ ನಗರಗಳ ವರ್ಗೀಕರಣವನ್ನು ಪರಿಗಣಿಸಿ. ನಗರ, ಮೆಗಾಸಿಟಿ, ಮೆಗಲೋಪೋಲಿಸ್, ನಗರ ಸಮುಚ್ಚಯ. ಈ ಕೆಳಗಿನ ಕಡಿಮೆ ಗಾತ್ರದಿಂದ
ಹೆಚ್ಚು ಗಾತ್ರದ ಕಡೆಗೆ ಸರಿಯಾದ ಕ್ರಮ ಅಂದರೆ ಏರಿಕೆ ಕ್ರಮದಲ್ಲಿ ನಾವೇನು ಮಾಡಬೇಕು, ಅದನ್ನು ಗುರುತಿಸಬೇಕಾಗಿದೆ. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ 4. ಫಸ್ಟ್ ಯಾವ್ದು ಬರುತ್ತಾ, ಮೆಗಾ ಸಿಟಿ, ಆಮೇಲೆ ನಗರ, ಆನಂತರ ಮೆಗಲೋಪೋಲಿಸ್, ಆಮೇಲೆ ನಗರ ಸಮುಚ್ಚಯ. ಸರಿಯಾದ ಉತ್ತರ 4 ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ 48ನೇ ಪ್ರಶ್ನೆ, ಭಾರತದ ಬಂದರುಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಜೋಡಿಗಳು ಸರಿಯಾಗಿವೆ? ಜವಾಹರ್ಲಾಲ್ ನೆಹರು ಬಂದರು ನವಶೇವ, ದೀನ್ ದಯಾಳು ಬಂದರು ಕಾಂಡ್ಲಾ, ವಿ.ಒ. ಚಿದಂಬರನಾರ್ ಬಂದರು ಪಾರಾದೀಪ್, ಕಾಮರಾಜರ್ ಬಂದರು ಎನ್ನೂರ್. ಇಲ್ಲಿ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಇಲ್ಲಿ ಆಪ್ಷನ್ಸ್ 1 ಅನ್ನುವಂಥದ್ದು ಸರಿಯಾಗಿದೆ ನೋಡಿ. ಎ, ಬಿ ಮತ್ತು ಡಿ ಅನ್ನುವಂಥದ್ದು ಇಲ್ಲಿ ಸರಿಯಾಗಿದೆ. ದೀನ್ ದಯಾಳ್ ಅನ್ನುವಂಥದ್ದು ಇಲ್ಲಿ ತಪ್ಪಾಗಿರುವ ಒಂದು ಉತ್ತರವಾಗಿದೆ. ನೆಕ್ಸ್ಟ್ 50ನೇ ಪ್ರಶ್ನೆ, ಈ ಕೆಳಗಿನ ಯಾವ ರಾಜ್ಯದ ಮೂಲಕ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಹಾದು ಹೋಗೋದಿಲ್ಲ? ಬಿಹಾರ, ಪಶ್ಚಿಮ ಬಂಗಾಳ, ರಾಜಸ್ಥಾನ, ಮಧ್ಯಪ್ರದೇಶ. ಇಲ್ಲಿ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಬಿಹಾರದ ಮೂಲಕ ಕರ್ಕಾಟಕ ಸಂಕ್ರಾಂತಿ ವೃತ್ತ ಏನು ಮಾಡೋದಿಲ್ಲ, ಹಾದು ಹೋಗೋದಿಲ್ಲ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ 51ನೇ ಪ್ರಶ್ನೆಯ ನೋಡೋಣ. ಇವುಗಳನ್ನು ಹೊಂದಿಸಿ ಬರೆಯಿರಿ ಅನ್ನುವಂಥದ್ದು. ಲಾಖೇರಿ, ವಿಜಯವಾಡ ಅಂದರೆ ಇವು ಪ್ರಮುಖವಾದಂಥ ಸಿಮೆಂಟ್ ಉತ್ಪಾದನೆಗಳು ಮತ್ತು ಅವುಗಳು ಕಂಡುಬರುವಂತಹ ರಾಜ್ಯಗಳು ಯಾವ್ಯಾವ ಅನ್ನುವಂಥದ್ದು. ಲಾಖೇರಿ ಅನ್ನುವಂಥದ್ದು ಎರಡನೇದು ನೋಡ್ತೀವಿ ನಾವು. ಎಲ್ಲಿ ಕಂಡು ಬರುತ್ತಪ್ಪ ಅಂದರೆ ಲಾಖೇರಿ ಅನ್ನುವಂಥದ್ದು ರಾಜಸ್ಥಾನದಲ್ಲಿ ಮತ್ತು ವಿಜಯವಾಡ ಅನ್ನುವಂಥದ್ದು ಆಂಧ್ರ ಪ್ರದೇಶ, ನಮಗೆಲ್ಲ ಗೊತ್ತು. ದುರ್ಗಾಪುರ ಅನ್ನುವಂಥದ್ದಲ್ಲಿ ಬರುತ್ತೆ ಪಶ್ಚಿಮ ಬಂಗಾಳದಲ್ಲಿ. ಇನ್ನು ಉಳಿದಿರುವಂಥದ್ದು ಯಾವುದು? ಇಲ್ಲಿ ಸರಿಯಾದ ಒಂದು ಉತ್ತರ ಯಾವುದಾಗುತ್ತೆ ಇದಕ್ಕೆ? ಆಪ್ಷನ್ಸ 1 ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವ ಒಂದು ಉತ್ತರವಾಗಿದೆ ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಿಶ್ವದಲ್ಲಿ ಅಧಿಕ ಸಂಚಾರ ದಟ್ಟಣೆಯನ್ನು ಹೊಂದಿರುವ ಒಳನಾಡಿನ ಜಲಮಾರ್ಗ ಯಾವುದು? ರೈನ್ ಒಳನಾಡಿನ ಜಲಮಾರ್ಗ, ವೋಲ್ಗಾ ಒಳನಾಡಿನ ಜಲಮಾರ್ಗ, ಡ್ಯಾನ್ಯೂಬ್ ಒಳನಾಡಿನ ಜಲಮಾರ್ಗ, ಮಿಸಿಸಿಪ್ಪಿ ಒಳನಾಡಿನ ಜಲಮಾರ್ಗ. ಇಲ್ಲಿ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ 1 ರೈನ್ ಒಳನಾಡಿನ ಜಲಮಾರ್ಗ ಏನಾಗಿದೆ ಇಲ್ಲಿ ಅತಿ ಹೆಚ್ಚು ಜನದಟ್ಟಣೆಯನ್ನು ಹೊಂದಿರುವಂಥ ಒಳನಾಡಿನ ಒಂದು ಜಲಮಾರ್ಗ. ನೆಕ್ಸ್ಟ್ 53ನೇ ಪ್ರಶ್ನೆ, ದಿ ಸದರ್ನ್ ಟ್ರಾನ್ಸ್ ಕಾಂಟಿನೆಂಟಲ್ ರೈಲ್ವೆ ಮಾರ್ಗ ಈ ಎರಡು ನಗರಗಳ ನಡುವೆ ಸಂಪರ್ಕ ಕಲ್ಪಿಸುತ್ತದೆ. ವ್ಯಾಂಕೋವರ್ ಮತ್ತು ಹ್ಯಾಲಿಫಾಕ್ಸ್, ಸಿಯಾಟಲ್ ಮತ್ತು ನ್ಯೂಯಾರ್ಕ್, ಲಾಸ್ ಏಂಜಲೀಸ್ ಮತ್ತು ನ್ಯೂಯಾರ್ಕ್, ಸ್ಯಾನ್ ಫ್ರಾನ್ಸಿಸ್ಕೋ ಮತ್ತು ನ್ಯೂಯಾರ್ಕ್ ಅನ್ನುವಂಥದ್ದು. ಇಲ್ಲಿ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ 3 ಇದಕ್ಕೆ ಸರಿಯಾಗಿರುವಂಥದ್ದು. ಲಾಸ್ ಏಂಜಲೀಸ್ ಮತ್ತು ನ್ಯೂಯಾರ್ಕ್ನ ನಡುವೆ ಏನಾಗಿದೆ ಈ ಒಂದು ದಿ ಟ್ರಾನ್ಸ್ ಕಾಂಟಿನೆಂಟಲ್ ರೈಲ್ವೆ ಮಾರ್ಗ ಚಲಿಸುತ್ತದೆ, ಲಾಸ್ ಏಂಜಲೀಸ್ ಮತ್ತು ನ್ಯೂಯಾರ್ಕ್ನ ಮಧ್ಯದಲ್ಲಿ. ನೆಕ್ಸ್ಟ್ 54ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಹವಾಮಾನದ ಮೇಲೆ ಪ್ರಭಾವವನ್ನು ಬೀರುವ ಅಂಶಗಳನ್ನು ಗುರುತಿಸಿ. ಎತ್ತರ, ರೇಖಾಂಶ, ಅಕ್ಷಾಂಶ ಮತ್ತು ಮಾರುತ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ನೋಡೋಣ. ಆಪ್ಷನ್ಸ್ ಬಿ ಮಾತ್ರ ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಆಗಿದೆ ನೋಡಿ. ರೇಖಾಂಶ ಮಾತ್ರ ಏನಾಗುತ್ತೆ ಇಲ್ಲಿ ಹವಾಮಾನದ ಮೇಲೆ ಪ್ರಭಾವವನ್ನು ಬೀರುವಂಥ ಅಂಶ ಆಗಿದೆ. ನೆಕ್ಸ್ಟ್ 55ನೇ ಪ್ರಶ್ನೆ, ಬೆಂಗಳೂರು ಮತ್ತು ಹೈದರಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ನಗರಗಳಿಂದ ದೂರ ಇವೆ, ಆದ್ದರಿಂದ ಇವುಗಳನ್ನು ಡ್ಯಾಶ್ ವಿಮಾನ ನಿಲ್ದಾಣಗಳೆಂದು ಕರೆಯುವರು. ವಾಣಿಜ್ಯ ಕೇಂದ್ರಿತ, ಪ್ರಯಾಣಿಕ ಕೇಂದ್ರಿತ, ಅರ್ಬನ್ ಸೆಂಟರ್, ಗ್ರೀನ್ ಫೀಲ್ಡ್ ಅನ್ನುವಂಥದ್ದು. ಇಲ್ಲಿ ಸರಿಯಾದ ಒಂದು ಉತ್ತರ ಆಪ್ಷನ್ಸ್ 4. ಯಾಕಂದರೆ ಇವು ನಗರಗಳಿಂದ ದೂರ ಇರೋದರಿಂದ ಇವುಗಳನ್ನು ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣಗಳೆಂದು ಕರೆಯುತ್ತಾರೆ ನೋಡಿ. ನೆಕ್ಸ್ಟು 56ನೇ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಬೋಡೋ ಅಥವಾ ಬೋರೋ ಭಾಷೆಯನ್ನು ಮುಖ್ಯವಾಗಿ ಮಾತನಾಡುತ್ತಾರೆ? ತ್ರಿಪುರ, ಅಸ್ಸಾಂ, ಮಣಿಪುರ್, ಸಿಕ್ಕಿಂ. ಇಲ್ಲಿ ಸರಿಯಾದ ಒಂದು ಉತ್ತರ ಅಸ್ಸಾಂ ರಾಜ್ಯದಲ್ಲಿ ಅತಿ ಹೆಚ್ಚು ಬೋಡೋ ಅಥವಾ ಬೋರೋ ಎನ್ನುವಂಥ ಭಾಷೆಯನ್ನು ಮಾತನಾಡುವಂಥ ಜನರು ಇದ್ದಾರೆ ನೋಡಿ. ನೆಕ್ಸ್ಟ್ 57ನೇ ಪ್ರಶ್ನೆ, ಡೆಕ್ಕನ್ ಎಜುಕೇಷನ್ ಸೊಸೈಟಿಗೆ ಸಂಬಂಧಪಟ್ಟ ವ್ಯಕ್ತಿಗಳನ್ನು ಗುರುತಿಸಿ. ಬಾಲಗಂಗಾಧರ್ ತಿಲಕ್, ವಿ.ಕೆ. ಚಿಪ್ಲುಂಕರ್, ತುಳಸಿರಾಮ್, ಗೋಪಾಲ್ ಗಣೇಶ್ ಅಗರ್ಕರ್. ಇಲ್ಲಿ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಎ ಇದಕ್ಕೆ ಸರಿಯಾಗಿರುವಂಥದ್ದು. ಇಲ್ಲಿ ತುಳಸಿರಾವ್ ಮಾತ್ರ ಇದಕ್ಕೆ ಸಂಬಂಧಪಟ್ಟಿಲ್ಲ ಅನ್ನೋ ಡೆಕ್ಕನ್ ಎಜುಕೇಷನ್ಗೆ ಇವರು ಬಾಲಗಂಗಾಧರ್ ತಿಲಕ್ ಅವರು ಬರೋದ್ರಿಂದ ಎಲ್ಲ ಇದು ಆಪ್ಷನ್ಸಲ್ಲಿ ಇಲ್ಲ, ಅವರು ಎ ಅನ್ನುವಂಥದ್ದು 3ರಲ್ಲಿ ಇರೋದ್ರಿಂದ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಎ ಆಗಿದೆ ನೋಡಿ, 1 ಅನ್ನುವಂಥದ್ದು. ನೆಕ್ಸ್ಟ್ 58ನೇ ಪ್ರಶ್ನೆ,
ಹೊಂದಿಸಿ ಬರೀರಿ. ಕರ್ತೃ ಮತ್ತು ಅವರ ಬರೆದಂತಹ ಒಂದು ಕೃತಿಗಳಿಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳನ್ನು ಇಲ್ಲಿ ಕೇಳಿದ್ದಾರೆ. ಲಾಲ್ ಲಜಪತ್ ರಾಯರು ಬರೆದಿರುವಂಥ ಕೃತಿ ಯಾವುದು ನಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಹೌದಾ? ಯಾವುದು ಲಾಲ್ ಲಜಪತ್ ರಾಯ್ ಬರೆದಿರುವಂಥ ಕೃತಿ? ಲಾಲ್ ಲಜಪತ್ ರಾಯ್ ಬರೆದಿರುವಂಥದ್ದು ಕೃತಿ ನಮಗೆ ಆಲ್ರೆಡಿ ಗೊತ್ತು. ಯಾವುದಪ್ಪ ಅಂದರೆ ಅದು ಅನ್ಹ್ಯಾಪಿ ಇಂಡಿಯಾ ಅನ್ನುವಂಥದ್ದು. ಬಿ4 ಎಲ್ಲಿದೆ? ಇದರಲ್ಲಿದೆ. ಮತ್ತು ಈ ಆಪ್ಷನ್ಸಲ್ಲಿ ಡಿ ಆಪ್ಷನ್ಸಲ್ಲಿ ಇದೆ, ಹೌದಾ? ಮತ್ತು ಬಿ ಮತ್ತು ಸಿ ಎಲ್ಲಿ 2 ಮತ್ತು 3ನೇ ಆಪ್ಷನ್ಸಲ್ಲಿ ಇಲ್ಲ. ಆಮೇಲೆ ಇನ್ನೊಂದು ನೋಡೋಣ, ಮೊಹಮ್ಮದ್ ಇಕ್ಬಾಲ್ ಅವರು ಬರೆದಿರುವಂಥ ಒಂದು ಕೃತಿ ಯಾವುದಪ್ಪ ಅಂತಂದರೆ ಇಲ್ಲಿ ಸರಿಯಾಗಿರುವಂಥ ಉತ್ತರ ಆಪ್ಷನ್ಸ 1 ಆಗಿದೆ ನೋಡಿ. ಇವರು ಬರೆದಿರುವಂಥ ಕೃತಿ ಯಾವುದು? ನೀಲ್ ದರ್ಪಣ್ ಅನ್ನುವಂಥದ್ದು. ಲಾಲ್ ಲಜಪತ್ ರಾಯ್ ಬರೆದಿರೋದು ಅನ್ಹ್ಯಾಪಿ ಇಂಡಿಯಾ. ದೀನಬಂಧು ಮಿತ್ರ ಅವರು ಬರೆದಿರುವಂಥದ್ದು ಬಂದಿ ಜೀವನ. ಸಚೀಂದ್ರನಾಥ್ ಸನ್ಯಾಲ್ ಬರೆದಿರುವಂಥದ್ದು ದಿ ರಿಕನ್ಸ್ಟ್ರಕ್ಷನ್ ಆಫ್ ರಿಲಿಜಿಯಸ್ ಥಾಟ್ಸ್ ಇನ್ ಇಸ್ಲಾಂ ಅನ್ನುವಂಥದ್ದು. ಇದಕ್ಕೆ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂದರೆ ಇಲ್ಲಿ ಆಪ್ಷನ್ಸ 1 ಆಗಿದೆ ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 59ನೇ ಪ್ರಶ್ನೆ ಏನಿದೆ, ಕ್ಷಮಿಸಿ, ಇದರ ಒಂದು ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ 4 ಆಗಿದೆ. ಬಿ ಅಲ್ಲ ಅನ್ನುವಂಥದ್ದು. ಕ್ಷಮೆ ಇರಲಿ. ಇದರ ಒಂದು ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ ಡಿ ಆಗಿದೆ ನೋಡಿ. 4 ಅನ್ನುವಂತಂದರೆ 4ನೇ ಉತ್ತರ ಇಲ್ಲಿ ಸರಿಯಾಗಿರುವ ಒಂದು ಉತ್ತರ. 58ನೇ ಪ್ರಶ್ನೆ ಉತ್ತರ ಆಪ್ಷನ್ಸ್ 4. ನೆಕ್ಸ್ಟ್ ಮುಂದಿನ ಪ್ರಶ್ನೆ 59ನೇ ಪ್ರಶ್ನೆ ಕ್ವಶನ್ ಏನಿದೆ ನೋಡಿ, ಕೆಳಗಿನವುಗಳನ್ನು ಕಾಲಾನುಕ್ರಮದಲ್ಲಿ ಗುರುತಿಸಿ. ಜಲಿಯನ್ ವಾಲಾ ಬಾಗ, ಕ್ವಿಟ್ ಇಂಡಿಯಾ ಚಳವಳಿ, ಬಂಗಾಳದ ವಿಭಜನೆ, ಸೂರತ್ ವಿಭಜನೆ ಅನ್ನುವಂಥದ್ದು. ನೋಡಿರಿ ಆಲ್ರೆಡಿ ಬರೆದಿದ್ದಾರೆ. ಏನಪ್ಪ ಜಲಿಯನ್ ವಾಲಾ ಬಾಗ 1919, ಕ್ವಿಟ್ ಇಂಡಿಯಾ 1942, ಬಂಗಾಳದ ವಿಭಜನೆ 1905. ಎಷ್ಟು? 1905. ಸೂರತ್ ವಿಭಜನೆ 1907. ಇಲ್ಲಿ ನೋಡಿ ಏನೇನು ನಾವು ನೋಡ್ಬೋದಪ್ಪ ಅಂದರೆ ಫಸ್ಟ್ ಯಾವ್ದು ಬರುತ್ತಪ್ಪ ಅಂತಂದರೆ 1905 ಸಿ ಬರುತ್ತೆ, ಹೌದಾ? ಆಮೇಲೆ ಯಾವ್ದು ಬರುತ್ತೆ? ಸಿ ಅನ್ನುವಂಥದ್ದು ಫಸ್ಟ್ ಇದೊಂದರಲ್ಲೇ ಇದೆ 1905. ಇದು 1907. ಫಸ್ಟ್ ಯಾವುದು ಬರುತ್ತೆ? ಕಾಲಾನುಕ್ರಮ 1905 ಫಸ್ಟ್ ಬರುತ್ತೆ. ಸಿ ಅನ್ನುವಂಥದ್ದು ಎಲ್ಲಿದೆ? ಈ ಒಂದು ಆಪ್ಷನ್ಸಲ್ಲಿ ಮಾತ್ರ ಇದೆ, ಎ ಆಪ್ಷನ್ಸಲ್ಲಿ. ಆದ್ದರಿಂದ ಸರಿಯಾದ ಒಂದು ಉತ್ತರ ಯಾವುದಿಲ್ಲಿ? ಎ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಆಗಿದೆ. ಸೂರತ್ ವಿಭಜನೆ 1907ರಲ್ಲಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಲೋಕಹಿತವಾದಿ ಎಂದು ಯಾರು ಜನಪ್ರಿಯರಾಗಿದ್ದರು? ರಾಜಾರಾಮ್ ಮೋಹನ್ ರಾಯ್, ದಯಾನಂದ ಸರಸ್ವತಿ, ಪಂಡಿತ್ ವಿದ್ಯಾಸಾಗರ್, ಗೋಪಾಲ್ ಹರಿ ದೇಶ್ಮುಖ್. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಗೋಪಾಲ್ ದೇಶ್ಮುಖ್ರವರು. ಆಪ್ಷನ್ಸ್ 4. ಇವರನ್ನು ಲೋಕಹಿತವಾದಿ ಎಂದು ಕರೆಯುತ್ತಾರೆ ನೋಡಿ. ನೆಕ್ಸ್ಟ್ 61ನೆಯ ಪ್ರಶ್ನೆ, ಭಾರತದ ಯಾವ ಸ್ಥಳದಲ್ಲಿ ರೋಮನ್ನರು ಆಗಸ್ಟಸ್ ದೇವಾಲಯ ನಿರ್ಮಿಸಿದರು ಎಂದು ಹೇಳಲಾಗಿದೆ? ಹಳೇಬೀಡು, ಮುಜಿರಿಸ್, ಪಾಟಲಿಪುತ್ರ, ಬಾದಾಮಿ. ಇದು ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ 2. ಮುಜಿರಿಸ್ ಎನ್ನುವಂಥ ಸ್ಥಳದಲ್ಲಿ ರೋಮನವರು ಆಗಸ್ಟಸ್ ದೇವಾಲಯ ನಿರ್ಮಿಸಿದರು ಎನ್ನುವಂಥ ಪ್ರತೀತಿಯನ್ನು ನಾವಿಲ್ಲಿ ತಿಳ್ಕೊಳ್ಬೋದು. ನೆಕ್ಸ್ಟ್ 62ನೇ ಪ್ರಶ್ನೆ, ಇವುಗಳನ್ನು ಹೊಂದಿಸಿ ಬರೆಯಿರಿ ಅನ್ನುವಂಥದ್ದು. ಸೆಂಟ್ರಲ್ ಕಾಲೇಜು ಬೆಂಗಳೂರು, ಶಾರದಾಂಬ ದೇವಾಲಯ ಶೃಂಗೇರಿ. ಇವುಗಳಿರುವಂಥ ಒಂದು ಶೈಲಿಗಳು ಯಾವ ಒಂದು ಶೈಲಿಯಲ್ಲಿ ಕಟ್ಟಿದ್ದಾರೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ನಮಗಿಲ್ಲಿ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ 2 ಆಗಿದೆ ನೋಡಿ. ಇಲ್ಲಿ ಸೆಂಟ್ರಲ್ ಅನ್ನುವಂಥದ್ದು ಏನಕ್ಕೆ ಸಂಬಂಧಪಟ್ಟಿದೆ? ಅದು ಗೋತಿಕ್ ಶೈಲಿಯಲ್ಲಿ ಕಟ್ಟಿದ್ದಾರೆ. ಶಾರದಾಂಬ ಶೃಂಗೇರಿ ಇದು ದ್ರಾವಿಡ ಶೈಲಿಯಲ್ಲಿ, ವಾಣಿವಿಲಾಸ ಇದು ಆಧುನಿಕ ಶೈಲಿಯಲ್ಲಿ ಕಟ್ಟಿದ್ದಾರೆ. ಕಮಲ್ ಮಹಲ್ ಅನ್ನುವಂಥದ್ದು ಇಂಡೋ ಇಸ್ಲಾಂ. ಯಾಕಪ್ಪ ಅಂತಂದರೆ ಅಲ್ಲಿ ದಕ್ಕನ್ ಪ್ರದೇಶದಲ್ಲಿ ನಾವು ನೋಡ್ತೀವಿ ಬಹುಮನಿ ಸುಲ್ತಾನರು ಮತ್ತು ವಿಜಯನಗರ ಸಾಮ್ರಾಜ್ಯದವರು ಎರಡೂ ಹೊಂದಿರುವಂಥ ಕಾಲದಲ್ಲಿ ಇದನ್ನು ಕಟ್ಟಿದ್ದಾರೆ. ಆದ್ದರಿಂದ ಸಿ ಇಲ್ಲಿ 3 ಆಗಿದೆ. ಇದೊಂದು ನೆನಪಿಟ್ಟುಕೊಂಡ್ರೆ ಸಾಕಾಗುತ್ತೆ ನೋಡಿ. ಯಾವುದು? ಆಪ್ಷನ್ಸ್ 3 ಒಂದು ನಮಗೆ ಇಲ್ಲಿ ಗೊತ್ತಾಗಿದ್ದರೆ ಸಾಕು. ಯಾಕಪ್ಪ ಅಂತಂದರೆ ದಕ್ಷಿಣ ಭಾರತದಲ್ಲಿ ಮತ್ತು ವಿಜಯನಗರ ಸಾಮ್ರಾಜ್ಯ ಮತ್ತು ದಕ್ಕನ್ನ ಸುಲ್ತಾನರು ಅಂತ ಹೇಳ್ತೀವಿ ನಾವು, ಬಿಜಾಪುರದ ಸುಲ್ತಾನರು, ಇವರು ಇದ್ದಂಥ ಕಾಲದಲ್ಲಿ ಇದನ್ನು ಕಟ್ಟಿದ್ದಾರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆಗಳು ಹೊಯ್ಸಳ ರಾಜ ವಿಷ್ಣುವರ್ಧನನಿಗೆ ಸಂಬಂಧಿಸಿವೆ? ಆಪ್ಷನ್ಸ್: ವಿಷ್ಣುವರ್ಧನನು ನೊಳಂಬವಾಡಿಗೊಂಡ ಎಂಬ ಬಿರುದು ಹೊಂದಿದ್ದನು. ನೆಕ್ಸ್ಟು ವಿಷ್ಣುವರ್ಧನನು ರಾಮಾನುಜಾಚಾರ್ಯರಿಗೆ ಆಶ್ರಯ ನೀಡಿದನು. ವಿಷ್ಣುವರ್ಧನನು ಚೋಳ ರಾಜಕುಮಾರಿ ಚೋಳ ಮಹಾದೇವಿಯನ್ನು ವಿವಾಹವಾಗಿದ್ದನು. ವಿಷ್ಣುವರ್ಧನನು ರಾಜಧಾನಿಯನ್ನು ದ್ವಾರ ಸಮುದ್ರಕ್ಕೆ ವರ್ಗಾಯಿಸಿದ್ದನು. ಇಲ್ಲಿ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ 2. ಇಲ್ಲಿ ಸಿ ಅನ್ನುವಂಥದ್ದು ಏನಾಗಿದೆ, ಇದಕ್ಕೆ ತಪ್ಪಾಗಿದೆ. ಇಲ್ಲಿ ಆಪ್ಷನ್ಸ್: ವಿಷ್ಣುವರ್ಧನ ಚೋಳ ರಾಜಕುಮಾರಿ ಚೋಳ ಮಹಾದೇವಿಯನ್ನು ವಿವಾಹ
ವಾಗಿರಲಿಲ್ಲ. ಆದ್ದರಿಂದ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ 2, ಆಪ್ಷನ್ಸ್ 2 ಎ ಬಿ ಡಿ ಇಲ್ಲಿ ಸರಿಯಾಗಿದ್ದಾವೆ. ನೆಕ್ಸ್ಟ್ 64ನೇ ಪ್ರಶ್ನೆ. ಕೃಷ್ಣದೇವರಾಯನ ಆಸ್ಥಾನದ ಅಷ್ಟದಿಗ್ಗಜರಲ್ಲಿ ಈ ಕೆಳಗಿನ ಯಾರು ಸಂಗೀತ ಸಾಹಿತ್ಯ ಸಮಾರಂಗಣ ಸಾರ್ವಭೌಮ ಎಂಬ ಬಿರುದನ್ನು ಪಡೆದಿದ್ದರು? ನಂದಿ ತಿಮ್ಮಣ್ಣ, ತೆನಾಲಿ ರಾಮಕೃಷ್ಣ, ಅಲ್ಲಸಾನಿ ಪೆದ್ದಣ್ಣ, ಪಿಂಗಳಿ ಸೂರಣ್ಣ. ಇಲ್ಲಿ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ 3 ಅಲ್ಲಸಾನಿ ಪೆದ್ದಣ್ಣನವರಿಗೆ ಸಂಗೀತ ಸಾಹಿತ್ಯ ಸಮಾರಂಗಣ ಸಾರ್ವಭೌಮ ಎನ್ನುವಂಥ ಬಿರುದನ್ನು ಹೊಂದಿದರು ನೋಡಿ. ನೆಕ್ಸ್ಟ್ 65ನೇ ಪ್ರಶ್ನೆ. ಭಾರತದ ಮೇಲಿನ ಈ ಕೆಳಗಿನ ದಾಳಿಗಳನ್ನು ಕಾಲಾನುಕ್ರಮದಲ್ಲಿ ಹೊಂದಿಸಿ ಮತ್ತು ಕೆಳಗಿನ ಆಯ್ಕೆಗಳಿಂದ ಉತ್ತರ ಆರಿಸಿ. ಶಕರ ದಾಳಿ, ಇಂಡೋ-ಗ್ರೀಕರ ದಾಳಿ, ಕುಶಾನರ ದಾಳಿ, ಪಾರ್ಥಿಯನ್ನರ ಒಂದು ದಾಳಿ. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ 1 ಇಲ್ಲಿ ಸರಿಯಾಗಿರುವ ಒಂದು ಉತ್ತರ. ನಮ್ಮ ಭಾರತದ ಮೇಲೆ ಮೊಟ್ಟ ಮೊದಲು ದಾಳಿ ಮಾಡಿದರು ಗ್ರೀಕರು, ಆನಂತರ ಶಕರು, ಪಾರ್ಥಿಯನ್ನರು, ಆಮೇಲೆ ಕೊನೆಯದಾಗಿ ಇಲ್ಲಿ ಯಾರು ಬರ್ತಾರೋ ಕುಶಾನರು. ಫಸ್ಟ್ 1, ಇದು 2, ಇಲ್ಲಿ 3 ಮತ್ತು ಇದು 4ನೇದಾಗಿದೆ ಅನ್ನುವಂಥ. ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ 1. ನೆಕ್ಸ್ಟ್ 66ನೇ ಪ್ರಶ್ನೆ. ಈ ಕೆಳಗಿನ ಮೈಸೂರು ದಿವಾನರನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಆಪ್ಷನ್ಸ್ 1 ಟಿ ಆನಂದರಾವ್, ಪಿ ಎನ್ ಕೃಷ್ಣಮೂರ್ತಿ, ವಿ ಪಿ ಮಾಧವರಾವ್, ಪಿ ಎನ್ ಕೃಷ್ಣಮೂರ್ತಿ, ಟಿ ಆನಂದರಾವ್, ವಿ ಪಿ ಮಾಧವರಾವ್, ವಿ ಪಿ ಮಾಧವರಾವ್, ಟಿ ಆನಂದರಾವ್, ಪಿ ಎನ್ ಕೃಷ್ಣಮೂರ್ತಿ, ಪಿ ಎನ್ ಕೃಷ್ಣಮೂರ್ತಿ, ವಿ ಪಿ ಮಾಧವರಾವ್, ಟಿ ಆನಂದರಾವ್. ಇಲ್ಲಿ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ 4 ಪಿ ಎನ್ ಕೃಷ್ಣಮೂರ್ತಿ, ವಿ ಪಿ ಮಾಧವರಾವ್, ಟಿ ಆನಂದರಾವ್ ಇಲ್ಲಿ ಕಾಲಾನುಕ್ರಮದಲ್ಲಿ ಬರುವಂತಹ ಮೈಸೂರಿನ ಒಂದು ಪ್ರಮುಖ ವಿದ್ವಾಂಸರು ಅಂದರೆ ದಿವಾನರು. 67ನೇ ಪ್ರಶ್ನೆ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1, 1857ರ ದಂಗೆಯಲ್ಲಿ ಭಾರತೀಯ ಸೈನಿಕರು ಕಳಪೆಯ ಗುಣಮಟ್ಟದ ಯುದ್ಧೋಪಕರಣಗಳನ್ನು ಹೊಂದಿದ್ದರೂ ಬ್ರಿಟಿಷರು ಭಾರತಕ್ಕೆ ಅಪಾರ ಪ್ರಮಾಣದಲ್ಲಿ ಜನರು, ಹಣ ಮತ್ತು ಶಸ್ತ್ರಾಸ್ತ್ರ ಕಳಿಸಬೇಕಿತ್ತು. ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದ ಆಯ್ಕೆಯನ್ನು ಆರಿಸಿ. ಇಲ್ಲಿ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ 3. ಯಾಕಪ್ಪ ಅಂದರೆ 2 ಇಲ್ಲಿ ಸರಿಯಾಗಿದ್ದಾವೆ. ಹೇಳಿಕೆ 1 ಮತ್ತು ಹೇಳಿಕೆ 2 ಆಗಿವೆ ಮತ್ತು ಅದಕ್ಕೆ ಕೊಟ್ಟಿರುವಂಥ ಹೇಳಿಕೆಯನ್ನು ಕೂಡ ಇಲ್ಲಿ ಸಂಬಂಧಪಟ್ಟಾಗಿ ಸರಿಯಾಗಿದ್ದಾವೆ. ಅಂದರೆ 1857ರಲ್ಲಿ ಒಂದು ಭಾರತೀಯ ಸೈನಿಕರು ನೀಡಿದಂಥ ಒಂದು ಯುದ್ಧೋಪಕರಣಗಳು ಕಳಪೆ ಮಟ್ಟದಾಗಿದ್ದವು ಮತ್ತು ಬ್ರಿಟಿಷರು ಭಾರತಕ್ಕೆ ಅಪಾರ ಪ್ರಮಾಣದಲ್ಲಿ ಜನರು, ಹಣ, ಶಸ್ತ್ರಾಸ್ತ್ರಗಳನ್ನು ಕಳಿಸಬೇಕಾಯಿತು ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ರಣಜಿತ್ ಸಿಂಗ್ ಅವರು ನಿರಂಕುಶ ಪ್ರಭುವಾಗಿದ್ದ ಕಾರಣ ಸಿಖ್ಖರು ಇಂಗ್ಲಿಷರ ವಿರುದ್ಧ ಸೋತರು. ಬ್ರಿಟಿಷರ ಆಕ್ರಮಣಗಳಿಂದ ಸಿಖ್ ಸಾಮ್ರಾಜ್ಯವನ್ನು ರಕ್ಷಿಸಲು ಅವರು ವಿಫಲವಾದರು. ಈ ಕೆಳಗಿನವುಗಳಲ್ಲಿ ಸರಿಯಾದ ಆಯ್ಕೆಯನ್ನು ಆರಿಸಿ. ಹೇಳಿಕೆ 1 ಸರಿಯಾಗಿದೆ ಆದರೆ ಹೇಳಿಕೆ 2 ತಪ್ಪಾಗಿದೆ. ಹೇಳಿಕೆ 1 ತಪ್ಪಾಗಿದೆ ಆದರೆ ಹೇಳಿಕೆ 2 ಸರಿಯಾಗಿದೆ. ಹೇಳಿಕೆ 1 ಹೇಳಿಕೆ 2 ಎರಡೂ ಸರಿಯಾಗಿವೆ. ಹೇಳಿಕೆ 2 ಹೇಳಿಕೆ 1ಕ್ಕೆ ಸಂಬಂಧಿಸಿದೆ. ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿವೆ ಆದರೆ ಹೇಳಿಕೆ 2 ಹೇಳಿಕೆ 1ಕ್ಕೆ ಇಲ್ಲಿ ಸಂಬಂಧವನ್ನು ಪಟ್ಟಿಲ್ಲ. ಇಲ್ಲಿ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ 2 ಹೇಳಿಕೆ 1 ತಪ್ಪಾಗಿದೆ. ಅಂದರೆ ಅವರು ನಿರಂಕುಶ ಪ್ರಭು ಆಗಿರಲಿಲ್ಲ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಕ್ರಿಸ್ತಪೂರ್ವ 6ನೇ ಶತಮಾನದ ಗಣರಾಜ್ಯಗಳನ್ನು ಅವುಗಳ ರಾಜಧಾನಿಗಳೊಂದಿಗೆ ಏನು ಮಾಡಬೇಕಿಲ್ಲಿ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಹೌದಾ? ಇಲ್ಲಿ ಸರಿಯಾದ ಉತ್ತರವನ್ನು ನಾವು ನೋಡೋಣ. ಅವಂತಿಯ ಒಂದು ರಾಜಧಾನಿ ಯಾವುದಾಗಿತ್ತು? ಉಜ್ಜಯಿನಿ ಅನ್ನುವಂಥದ್ದು. ಯಾವುದು? ಅವಂತಿಯ ರಾಜಧಾನಿ ಉಜ್ಜಯಿನಿ. ನೆಕ್ಸ್ಟು ಅವಂತಿಯ ರಾಜಧಾನಿ ಯಾವುದಿಲ್ಲಿ? ಉಜ್ಜಯಿನಿ. ಕೋಸಲದ ಒಂದು ರಾಜಧಾನಿ ಅಯೋಧ್ಯೆ. ವತ್ಸಲದ ಒಂದು ರಾಜಧಾನಿ ಕೌಶುಂಬಿ. ಮಗಧದ ರಾಜಧಾನಿ ರಾಜಗೃಹ. ಡಿ ಅನ್ನುವಂಥದ್ದು 2 ನೋಡ್ತೀವಿ ನಾವು. ಹೌದಾ? ನೋಡ್ರಿ, ಡಿ ಅನ್ನುವಂಥದ್ದು 1 ನಮ್ಗೆ ಗೊತ್ತಿದ್ರೆ ಸಾಕಿಲ್ಲಿ. ಮಗಧದ ರಾಜಧಾನಿ ರಾಜಗೃಹ ಅನ್ನುವಂಥ ಇದೊಂದು ಆಪ್ಷನ್ ಗೊತ್ತಿತ್ತಪ್ಪ ಅಂದರೆ ಎಲ್ಲಿದೆ? ಡಿ ಅನ್ನುವಂಥ ಇದರೊಂದರಲ್ಲಿ ಮಾತ್ರ ಇದೆ. ಆದ್ದರಿಂದ ಇಲ್ಲಿ ಸರಿಯಾದ ಒಂದು ಉತ್ತರ ಯಾವುದು? ಆಪ್ಷನ್ಸ್ 1 ಅನ್ನುವಂಥ ಇದಕ್ಕೆ ಸರಿಯಾಗಿರುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾರು ಋಗ್ವೇದ ಕಾಲದ ಪ್ರಮುಖ ದೇವತೆಯಲ್ಲ? ವರುಣ, ಸೋಮ, ಅಗ್ನಿ, ಪ್ರಜಾಪತಿ. ಇದಕ್ಕೆ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂದರೆ ಪ್ರಜಾಪತಿ ಅನ್ನುವಂಥದ್ದು ಋಗ್ವೇದ ಕಾಲದ ಪ್ರಮುಖ ದೇವರು ಅಲ್ಲ. ನೆಕ್ಸ್ಟ್ 71ನೇ ಪ್ರಶ್ನೆ. ಬಾಲ್ಯ ವಿವಾಹ ತಡೆಗಟ್ಟುವ ಕಾಯ್ದೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಬಾಲ್ಯ ವಿವಾಹ ತಡೆಗಟ್ಟುವ ಕಾಯ್ದೆ 1929ರಲ್ಲಿ ಜಾರಿಯಾಯಿತು. ಇದನ್ನು ಶಾರದಾ ಕಾಯ್ದೆ ಎಂದು ಪ್ರಸಿದ್ಧವಾಗಿದೆ. ಇದು ಬಾಲಕರ ಮತ್ತು ಬಾಲಕಿಯರ ಮದುವೆ ವಯಸ್ಸನ್ನು 18ರಿಂದ 14ಕ್ಕೆ ನಿಗದಿಯನ್ನು ಪಡಿಸಿತು ಅನ್ನುವಂಥದ್ದು. ಇಲ್ಲಿ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ನೋಡಿ. ಹೇಳಿಕೆ 1 ಸರಿ, ಹೇಳಿಕೆ 2 ತಪ್ಪು. ಹೇಳಿಕೆ 1 ತಪ್ಪು ಆದರೆ ಹೇಳಿಕೆ 2 ಸರಿ. ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿ. ಹೇಳಿಕೆ 1 ಹೇಳಿಕೆ 2
ವಿವರಿಸುತ್ತದೆ. ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿ, ಆದರೆ ಹೇಳಿಕೆ 1 ಹೇಳಿಕೆ 2 ವಿವರಿಸುವುದಿಲ್ಲ. ಸರಿಯಾದ ಉತ್ತರ ಆಪ್ಷನ್ಸ್ 3 ಆಗಿದೆ. ಯಾಕಪ್ಪ ಅಂದರೆ ಇದು 1999ರಲ್ಲಿ ಜಾರಿ ಆಯಿತು. ಇದನ್ನು ಶಾರದಾ ಕಾಯ್ದೆ ಅಂತೇಳಿ ಕರಿತೀವಿ. ಇದು ಮದುವೆ ವಯಸ್ಸನ್ನು ಬಾಲಕರದು 18 ಇರಬೇಕು ಮತ್ತು ಬಾಲಕಿಯರದು 14 ಇರಬೇಕು. ಯಾವ ಇಸ್ವಿದಾಗಿದ್ದು? 1929ನೇ ಇಸ್ವಿಯ ಪ್ರಕಾರ. ನೆಕ್ಸ್ಟು ಮುಂದಿನ ಪ್ರಶ್ನೆ 72ನೇ ಪ್ರಶ್ನೆ ಹೋಗೋಣ. ಈ ಕೆಳಗಿನ ಯಾವ ಕೃತಿಯಲ್ಲಿ ರಾಜ ಹರ್ಷವರ್ಧನನ ಭಾಸ ಮತ್ತು ಕಾಳಿದಾಸರಿಗೆ ಹೋಲಿಸಲಾಗಿದೆ? ಮಯೂರನ ಸೂರ್ಯಶತಕದಲ್ಲಿ, ವೇನ್ಸ್ತ್ಯಾಗನ ಸೀಯುವಿಕೆಯಲ್ಲಿ, ಜಯದೇವನ ಗೋವಿಂದದಲ್ಲಿ, ಬಾಣಭಟ್ಟನ ಹರ್ಷಚರಿತೆಯಲ್ಲಿ. ಅಂದರೆ ರಾಜ ಹರ್ಷವರ್ಧನನ ಭಾಸ ಮತ್ತು ಕಾಳಿದಾಸರಿಗೆ ಹೋಲಿಸಲಾಗಿರುವಂಥ ಕೃತಿ ಯಾವುದಪ್ಪ ಅಂತಂದರೆ ಅದು ಜಯದೇವನ ಗೀತ ಗೋವಿಂದ ಎನ್ನುವಂಥ ಒಂದು ಕೃತಿಯಲ್ಲಿ ಹರ್ಷವರ್ಧನನ್ನು ಭಾಸ ಮತ್ತು ಕಾಳಿದಾಸನಿಗೆ ಜಯದೇವ ಹೋಲಿಸಿ ಬರೆದಿದ್ದಾನೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಈ ಕೆಳಗಿನ ಚೋಳ ಅರಸರಲ್ಲಿ ಶ್ರೀಲಂಕಾದ ಮೇಲೆ ದಾಳಿ ಮಾಡದವರು ಯಾರು? ನೋಡ್ರಿ, ಇಲ್ಲಿ ಇಂಪಾರ್ಟೆಂಟ್, ಅದಕ್ಕೆ ಅಂಡರ್ಲೈನ್ ಕೂಡ ಮಾಡಿದ್ದಾರೆ. ಮಾಡದವರು ಅಂತ ಕೇಳಿದ್ದಾರೆ. ಪ್ರಶ್ನೆ ಕೂಡ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಶ್ರೀಲಂಕಾದ ಮೇಲೆ ದಾಳಿಯನ್ನು ಮಾಡದವರು ಯಾರು? 1ನೇ ರಾಜರಾಜ ಚೋಳ, 1ನೇ ರಾಜೇಂದ್ರ, ಕರಿಕಾಲ ಚೋಳ, ಆದಿತ್ಯ, 1ನೇ ಆದಿತ್ಯ. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ 1ನೇ ಆದಿತ್ಯ ಶ್ರೀಲಂಕಾದ ಮೇಲೆ ದಾಳಿಯನ್ನು ಮಾಡಿಲ್ಲ ಆತ. ನೆಕ್ಸ್ಟ್ 74ನೇ ಪ್ರಶ್ನೆ ಏನಿದೆ? ಈ ಕೆಳಗಿನ ಯಾವುದು ಶೇರ್ಷಾ ಸೂರಿಯಿಂದ ನಿರ್ಮಾಣಗೊಂಡಿಲ್ಲ? ಕುಶ್ಕ್-ಇ ಸಿರಿ, ರೋತ್ಸ್ಗರ್ ಕೋಟೆ, ಸಸಾರಾಮ್ ಸಮಾಧಿ, ಪುರಾಣ ಕಿಲಾ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ 1 ಕುಶ್ಕ್-ಇ ಸಿರಿ ಅನ್ನುವಂಥದ್ದು ಶೇರ್ಷಾನಿಂದ ನಿರ್ಮಾಣಗೊಂಡಿಲ್ಲ. ನೆಕ್ಸ್ಟ್ 75ನೇ ಪ್ರಶ್ನೆ, ಈ ಕೆಳಗಿನಗಳನ್ನು ಹೊಂದಿಸಿ ಸರಿಯಾದ ಉತ್ತರವನ್ನು ಹಾರಿಸಿ. ನೋಡ್ರಿ, ಇಲ್ಲಿ ಏನಿದೆಪ್ಪ ಅಂತಂದರೆ ಗುರು ರಾಮದಾಸ್, ಗುರು ಅರ್ಜುನ್ ದೇವ್, ಗುರು ಹರಗೋವಿಂದ್, ಗುರು ಗೋವಿಂದ್ ಸಿಂಗ್ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ನಾವು ಒಂದು ನೆನ್ಪಿಟ್ಕೊಂಡ್ರೆ ಇಲ್ಲಿ ಸಾಕಾಗತ್ತೆ ನೋಡಿ. ಯಾವುದಪ್ಪ ಅಂತಂದರೆ ಗುರು ಗೋವಿಂದ್ ಸಿಂಗ್ ಅನ್ನುವಂಥದ್ದು ಏನು ಮಾಡ್ತಾನೆ? ಆದಿ ಗ್ರಂಥವನ್ನು ಸಂಕಲಿಸಿದ ಅನ್ನುವಂಥದ್ದು. ಇದು ಇಲ್ಲಿ ಸರಿಯಾಗಿ ಇಲ್ಲಿ ಇದೆ. ಡಿ ಆಪ್ಷನ್ಸಲ್ಲಿ ಮಾತ್ರ ಇದೆ. ಆಪ್ಷನ್ 4ರಲ್ಲಿ ಇದು ಮಾತ್ರ ಇದೆ. ಹೌದಾ? ನೆಕ್ಸ್ಟು ಮುಂದೆ ನೋಡಿ, ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ 75ರಲ್ಲಿ ಯಾವುದಪ್ಪ ಅಂತಂದರೆ ಕ್ಷಮಿಸಬೇಕು, ಇಲ್ಲಿ ಸರಿಯಾದ ಒಂದು ಉತ್ತರ ಆಪ್ಷನ್ಸ್ 2 ಅನ್ನುವಂಥದ್ದು. ಯಾಕಪ್ಪ ಅಂತಂದರೆ ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ಏನು ಮಾಡ್ತಾರಪ್ಪ ಅಂತಂದರೆ ಯಾರು? ಗುರು ರಾಮದಾಸ್ ಅವರು ಅಮೃತ್ಸರ ನಗರವನ್ನು ನಿರ್ಮಾಣ ಮಾಡ್ತಾರೆ. ಅದ್ರ ಜೊತೆಗೆ ಗುರು ಅರ್ಜುನ್ ದೇವರು ಏನು ಮಾಡ್ತಾರಪ್ಪ ಅಂದರೆ ಆದಿ ಗ್ರಂಥವನ್ನು ಸಂಕಲಿಸ್ತಾರೆ. ಹರಗೋವಿಂದ್ ಅವರು ಅಕಾಲ್ ತಖ್ತವನ್ನು ಸ್ಥಾಪನೆ ಮಾಡ್ತಾರೆ ಮತ್ತು ಗುರು ಗೋವಿಂದ್ ಸಿಂಗ್ ಅವರು ಖಾಲ್ಸಾವನ್ನು ಸ್ಥಾಪನೆ ಮಾಡ್ತಾರೆ. ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ 2 ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಪ್ರತಿಯೊಂದು ಆಕೃತಿಯನ್ನು ಒಮ್ಮೆ ಮಾತ್ರ ಬಳಸಿಕೊಂಡು ಕೊಟ್ಟಿರುವ ಆಕೃತಿಯನ್ನು 3 ವರ್ಗಗಳ ಗುಂಪುಗಳಾಗಿ ಮಾಡಿರಿ. ಇಲ್ಲಿ ಸರಿಯಾದ ಉತ್ತರವನ್ನು ನಾವು ನೋಡೋಣ. ಆಪ್ಷನ್ಸ್ ಎ 2, 3, 4, 5, 6, 8, 9, 1, 7, 3, 2, 4, 6, 5, 8, 7, 9, 1. ನಾನು ಇದರ ಒಂದು ಕುರಿತು ವಿವರಣೆಯನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಅಂದರೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟ ಹಾಗೆ ವಿವರಣೆ ಸಹಿತ ಒಂದು ಕ್ಲಾಸನ್ನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾನು ಮಾಡ್ತೀನಿ ಅನ್ನುವಂಥ ಆ ವಿಡಿಯೋದಲ್ಲಿ ಇದರ ಒಂದು ವಿವರಣೆ ನೋಡೋಣ. ಇಲ್ಲಿ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ 3 ಆಗಿದೆ. 1, 3, 5, 2, 6, 8, 4, 7, 9 ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಆಗಿದೆ ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 77ಕ್ಕೆ ಸಂಬಂಧಪಟ್ಟ ಹಾಗೆ ಇದಕ್ಕೆ ಸರಿಯಾದ ಒಂದು ಉತ್ತರ ಯಾವುದು? ಇದರದ್ದು ಕೂಡ ನಾನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಏನು ಮಾಡ್ತೀನಿ, ಇದರ ಒಂದು ವಿವರಣೆ ಸಹಿತ ಒಂದು ವಿವರಣೆ ಅದನ್ನು ನಿಮಗೆ ತಿಳಿಸ್ಲಿಕ್ಕೆ ಒಂದು ವಿಡಿಯೋ ಮಾಡ್ತೀನಿ. ಅದರಲ್ಲಿ ನಾವು ಇದರ ಒಂದು ವಿವರಣೆ ನೋಡೋಣ. ಸದ್ಯಕ್ಕೆ ಇದರ ಒಂದು ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಇಲ್ಲಿ ಆಪ್ಷನ್ಸ್ ಬಿ 66 ಅನ್ನುವಂಥದ್ದು ಇಲ್ಲಿ ಕೊಟ್ಟಿರುವಂಥ ಒಂದು ಸ್ಥಳದಲ್ಲಿ ಬರುವಂಥ ಸಂಖ್ಯೆ ಆಗಿದೆ ನೋಡಿ. ನೆಕ್ಸ್ಟ್ 78ನೇ ಪ್ರಶ್ನೆ, ಒಂದು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವು 528 ಸೆಂಟಿಮೀಟರ್ ಸ್ಕ್ವೇರ್ ಹಾಗೂ ಅದರ ಅದೇ ಓರೆ ಎತ್ತರದ 12 ಸೆಂಟಿಮೀಟರ್ ಆಗಿದ್ದರೆ ಶಂಕುವಿನ ತ್ರಿಜ್ಯವು ಎಷ್ಟು? 12 ಸೆಂಟಿಮೀಟರ್, 10 ಸೆಂಟಿಮೀಟರ್, 16 ಸೆಂಟಿಮೀಟರ್, 14 ಸೆಂಟಿಮೀಟರ್. ಇಲ್ಲಿ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಡಿ 14 ಸೆಂಟಿಮೀಟರ್ ಆಗಿದೆ ನೋಡಿ. ನೆಕ್ಸ್ಟ್ 79ನೇ ಪ್ರಶ್ನೆ, ಎಲ್ ಎಂದರೆ ಪ್ಲಸ್, ಎಮ್ ಎಂದರೆ ಮೈನಸ್, ಎನ್ ಎಂದರೆ ಮೈನಸ್ ಎಂದಾದರೆ 1L 9M 9N 1 ಏನಾಗುತ್ತದೆ? ಇದಕ್ಕೆ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂತಂದರೆ 1. ಸರಿಯಾದ ಉತ್ತರ ಇಲ್ಲಿ ಏನಾಗುತ್ತೆ? ಎಮ್ ಆಪ್ಷನ್ಸ್ 3 ಅನ್ನುವಂಥ ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಆಗಿದೆ ನೋಡಿ. ನೆಕ್ಸ್ಟು ಮುಂದಿನ ಪ್ರಶ್ನೆ 80ನೇ ಪ್ರಶ್ನೆಗೆ ಹೋಗೋಣ.
ಈ ಪ್ರಶ್ನೆ ಚಿತ್ರವನ್ನು ಗುರುತಿಸಿ ಸರಿಯಾದ ಆಯ್ಕೆಗಳಿಂದ ಉತ್ತರವನ್ನು ಆರಿಸಿ ಅನ್ನುವಂಥ. ಇಲ್ಲಿ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ 1 ಇದಕ್ಕೆ ಸರಿಯಾಗಿದೆ ನೋಡಿ. ಇದರ ಒಂದು ವಿವರಣೆ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ನೆಕ್ಸ್ಟು, ಕೆಳಗಿನ ಸ್ತಂಭಲೇಖ ನಕ್ಷೆಯು ಮೈಸೂರು ಜಿಲ್ಲೆಯಲ್ಲಿ ಬೇರೆ ಬೇರೆ ವರ್ಷಗಳಲ್ಲಿ ಉತ್ಪಾದನೆಯಾದ ರಾಗಿ ಬೆಳೆಯನ್ನು ಸೂಚಿಸುತ್ತದೆ. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದು ಅನ್ನುವಂಥದ್ದು. ಆಪ್ಷನ್ ಸಿ 10%, 15%, 50%, 5%. ಇಲ್ಲಿ ಸರಿಯಾದ ಒಂದು ಉತ್ತರ ನಾವು ಯಾವುದಪ್ಪ ಅಂತಂದರೆ ಆಪ್ಷನ್ಸ್ 3 50% ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಒಂದು ಕಾರಿನ ವೇಗವನ್ನು 30 ನಿಮಿಷ 2 ಕಿಲೋಮೀಟರ್ ಅಂತ ಹೆಚ್ಚಿಸಲಾಗುತ್ತದೆ. ಮೊದಲು 1 ಗಂಟೆ ಅವಧಿಯಲ್ಲಿ ಕಾರು 35 ಕಿಲೋಮೀಟರ್ ದೂರವನ್ನು ಕ್ರಮಿಸಿದ್ದಾರೆ. 7 ಗಂಟೆ ಅವಧಿಯಲ್ಲಿ ಅದು ಕ್ರಮಿಸಿದ ದೂರವನ್ನು ಕಂಡುಹಿಡಿಯಿರಿ. ಇದಕ್ಕೆ ಇಲ್ಲಿ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂದರೆ 287 ಕಿಲೋಮೀಟರ್ ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಆಗಿದೆ ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ರೂಪಾಯಿ 500ರ ಮೇಲಿನ ಏಕಕಾಲಿಕ 40% ರಿಯಾಯಿತಿ ಮತ್ತು ಅದೇ ಮೊತ್ತದ ಮೇಲೆ 30% ಹಾಗೂ 10% ಎಂಬ ಸತತ 2 ರಿಯಾಯಿತಿಗಳ ನಡುವಿನ ವ್ಯತ್ಯಾಸ ಎಷ್ಟಾಗುತ್ತದೆ? ಇಲ್ಲಿ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ 15 ಇದಕ್ಕೆ ಸರಿಯಾಗಿರುವಂಥ ಒಂದು ಸರಿಯಾಗಿರುವ ಅಂದರೆ ಆಪ್ಷನ್ಸ್ 1 ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಆಗಿದೆ ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಪ್ರಕಾಶನು ರಂಗಮಂದಿರಕ್ಕೆ ಹೋಗಲು ಬಯಸುತ್ತಾನೆ. ಪೂರ್ವದಲ್ಲಿರುವ ತನ್ನ ಮನೆಯನ್ನು ಪ್ರಾರಂಭಿಸುತ್ತಾನೆ ಮತ್ತು ಒಂದು ಅಡ್ಡ ರಸ್ತೆ ಕೂಡುವಿಕೆಗೆ ಬರುತ್ತಾನೆ. ಬಲಕ್ಕೆ ಹೋಗುವ ರಸ್ತೆ ವಿಶ್ವವಿದ್ಯಾಲಯದಲ್ಲಿ ಕೊನೆಗೊಳ್ಳುತ್ತದೆ. ನೇರವಾಗಿ ಮುಂದೆ ಆಸ್ಪತ್ರೆ ಇದೆ. ರಂಗಮಂದಿರ ಯಾವ ದಿಕ್ಕಿನಲ್ಲಿ? ಇಲ್ಲಿ ಸರಿಯಾದ ಒಂದು ಉತ್ತರ ನಾವು ಯಾವುದಪ್ಪ ಅಂದರೆ ಆಪ್ಷನ್ಸ್ 3 ಉತ್ತರ ದಿಕ್ಕಿನಲ್ಲಿ ರಂಗಮಂದಿರ ಅನ್ನುವಂಥದ್ದು ಕಂಡುಬರುತ್ತೆ ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಈ ಕೆಳಗಿನ ಪದಗಳನ್ನು ಪದಕೋಶದ ಕ್ರಮದಲ್ಲಿ ಬರೆದಾಗ 3ನೇ ಸ್ಥಾನದಲ್ಲಿ ಬರುವ ಪದವನ್ನು ಗುರುತಿಸಿ. ಕಂಟಿನ್ಯೂಯಸ್, ಕಾವೇರಿ, ಕ್ಯಾವರಿ, ಕಾಂಟ್ರವರ್ಸಿ, ಕ್ಯಾಶುವಲ್, ಕಂಟ್ರೋಲ್ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ 3 ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವ ಒಂದು ಉತ್ತರವಾಗಿದೆ ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಯಲ್ಲಿ ಹೇಳಿಕೆ ಮತ್ತು ತೀರ್ಮಾನಗಳಿದ್ದು ಎಲ್ಲ ತೀರ್ಮಾನಗಳನ್ನು ಓದಿ ಸೂಕ್ತವಾದ ತೀರ್ಮಾನವನ್ನು ಗುರುತಿಸಿ. ಕೆಲವರು ಗಣಿತದಲ್ಲಿ ದುರ್ಬಲರಾಗಿರುತ್ತಾರೆ. ಗಣಿತದಲ್ಲಿ ದುರ್ಬಲರಾಗಿರುವವರೆಲ್ಲರೂ ಸಂಗೀತಗಾರರೇ. ಕೆಲವು ಸಂಗೀತಗಾರರು ಗಣಿತದಲ್ಲಿ ದುರ್ಬಲರಾಗಿದ್ದಾರೆ. ತೀರ್ಮಾನ ನೋಡಿ. ಬಹುಶಃ ನಿಜ, ಖಂಡಿತವಾಗಿಯೂ ತಪ್ಪು, ಖಂಡಿತವಾಗಿಯೂ ನಿಜ ಅನ್ನುವಂಥದ್ದು. ಇಲ್ಲಿ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ 3 ಖಂಡಿತವಾಗ್ಲೂ ಇಲ್ಲಿ ನಿಜ ಅನ್ನುವಂಥದ್ದು ಏನಾಗಿದೆ 86ನೇ ಪ್ರಶ್ನೆಯ ಸರಿಯಾದ ಒಂದು ಉತ್ತರ ಆಗಿದೆ ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, 14 ಆಗಸ್ಟ್ 2010 ವಾರದ ಯಾವ ದಿನವಾಗಿತ್ತು? ಆದಿತ್ಯವಾರ, ಶುಕ್ರವಾರ, ಶನಿವಾರ, ಸೋಮವಾರ ಅನ್ನುವಂಥದ್ದು. ಇಲ್ಲಿ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ 3 ಶನಿವಾರ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವ ಒಂದು ಉತ್ತರವಾಗಿದೆ ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಸ್ಥಳೀಯ ರೈಲುಗಳು 12 km/h ವೇಗದಲ್ಲಿ 20 ನಿಮಿಷಗಳ ಅಂತರದಲ್ಲಿ ನಿಲ್ದಾಣದಿಂದ ಹೊರಡುತ್ತವೆ. ಎದುರಿನಿಂದ ಚಲಿಸುವ ವ್ಯಕ್ತಿ 12 ನಿಮಿಷಗಳ ಅಂತರದಲ್ಲಿ ರೈಲುಗಳನ್ನು ಭೇಟಿಯಾಗುತ್ತಾನೆ. ಹಾಗಾದರೆ ಆ ಮನುಷ್ಯನ ವೇಗವು ಎಷ್ಟಿದೆ ಅನ್ನುವಂಥದ್ದು. ಇದಕ್ಕೆ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂತಂದರೆ 5 km/h, 8 km/h, 4 km/h, 3 km/h. ಇದಕ್ಕೆ ಸರಿಯಾದ ಒಂದು ಉತ್ತರ ಆಪ್ಷನ್ಸ್ ಬಿ 8 km/h ಅನ್ನುವಂಥದ್ದಕ್ಕೆ ಸರಿಯಾಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕ್ಯೂ, ಬಿ, ಎ, ಪಿ, ವೈ ಮತ್ತು ಆರ್ ಇವರು ಒಂದೇ ಸಾಲಿನಲ್ಲಿ ಇದ್ದಾರೆ. ವೈ ಮತ್ತು ಆರು ಮಧ್ಯದಲ್ಲಿದ್ದಾರೆ. ಕ್ಯೂ ಮತ್ತು ಪಿಗಳು ಕೊನೆಯಲ್ಲಿದ್ದಾರೆ. ಕ್ಯೂನ ಎಡಭಾಗದಲ್ಲಿ ಕುಳಿತಿದ್ದಾನೆ. ಬಿನ ಬಲಭಾಗದಲ್ಲಿ ಯಾರು ಇದ್ದಾರೆ? ಆರ್, ಪಿ, ಎ, ವೈ. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ 3 ಎ ಅನ್ನುವಂಥವನು ಬಿನ ಬಲಭಾಗದಲ್ಲಿ ಇದ್ದಾರೆ. ಬಿಯ ಬಲಭಾಗದಲ್ಲಿ ಯಾರಿದ್ದಾರಪ್ಪ ಅಂದರೆ ಎ ಇದ್ದಾನೆ ಅನ್ನುವಂಥದ್ದು. ನೆಕ್ಸ್ಟ್ 90ನೇ ಪ್ರಶ್ನೆ, ಒಂದು ನಿರ್ದಿಷ್ಟ ಕೋಡ್ ಭಾಷೆಯಲ್ಲಿ ಹಾರ್ಟ್ ಎಸ್ ಅಂದರೆ ಅನ್ನುವಂಥದ್ದು SVZIG ಎಂದು ಬರೆಯಲಾಗಿದ್ದರೆ ಅದೇ ಕೋಡ್ನಲ್ಲಿ ಮೈಂಡ್ ಅನ್ನುವನ್ನು ಹೇಗೆ ಬರೆಯಬಹುದು? ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಇಲ್ಲಿ MRW ಸರಿಯಾದ ಉತ್ತರ ಯಾವುದು? ಆಪ್ಷನ್ಸ್ 2 ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಆಗಿದೆ ನೋಡಿ. ನೆಕ್ಸ್ಟ್ 91ನೇ ಪ್ರಶ್ನೆಗೆ ಹೋಗೋಣ. ಹೊಸದಾಗಿ ಮರು ಆಯ್ಕೆಯಾದ ರಾಜ್ಯಸಭಾ ಸದಸ್ಯರು ಪಟ್ಟಿ 1ರಲ್ಲಿದ್ದು ಇದನ್ನು ಅವರು ಆಯ್ಕೆಯಾದ ಪಟ್ಟಿರುವ ರಾಜ್ಯಗಳೊಂದಿಗೆ ಸರಿಯಾಗಿ ಹೊಂದಿಸಿಯನ್ನು ಬರೆಯಿರಿ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ನೋಡೋಣ. ಮಾನ್ಸಿಂಗ್ ಫೆರ್ಮಾನ್ ಅನ್ನುವಂಥ ಯಾವ ರಾಜ್ಯದಿಂದ ಆಯ್ಕೆ ಆಗಿದ್ದಾರಪ್ಪ ಅಂದರೆ ಅವರು ಗುಜರಾತ್ ರಾಜ್ಯದಿಂದ ಆಯ್ಕೆ ಆಗಿದ್ದಾರೆ ನೋಡಿ. ಯಾವ ರಾಜ್ಯ? ಗುಜರಾತ್ ರಾಜ್ಯದಿಂದ ಅವರು ಇಲ್ಲಿ ಆಯ್ಕೆಯನ್ನು
ಆಗಿದೆ. ಅದರ ಜೊತೆಗೆ ಮತ್ತು ಉಳಿದಂಥವ್ರು ಯಾರು ಅಲ್ಕಾ ಸಿಂಗ್ ಅನ್ನುವಂಥವ್ರು ಎಲ್ಲಿಂದ ಆಯ್ಕೆ ಆಗಿದ್ದಾರೆ, ಮಧ್ಯಪ್ರದೇಶದಿಂದ. ಮತ್ತು ತರುಣ್ ಚುಗ್ ಅನ್ನುವಂಥವ್ರು ಎಲ್ಲಿಂದಪ್ಪ ಅಂತಂದರೆ ಮಹಾರಾಷ್ಟ್ರದಿಂದ. ಉಳಿದಿರುವಂಥದ್ದು ಒಂದು ಇಲ್ಲಿ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ 2 ಅನ್ನುವಂಥ ಇದಕ್ಕೆ ಸರಿಯಾಗಿರುವಂಥ 91ನೇ ಪ್ರಶ್ನೆ ಉತ್ತರ ಆಪ್ಷನ್ಸ್ 2. ನೆಕ್ಸ್ಟ್ 92ನೇದು, ಆಗಮನ್ ಎಂಬುದು ಭಾರತದ ಮೊದಲ ನಕ್ಷತ್ರಗಳ ಅಧ್ಯಯನ ಮಿಷನ್, ಭಾರತದ ಮೊದಲ ಆಳ ಸಮುದ್ರ ಅಧ್ಯಯನ ಮಿಷನ್, ಭಾರತದ ಮೊದಲ ಹಳೆಯ ಉಪಗ್ರಹಗಳ ವಿಲೇವಾರಿ ಮಿಷನ್, ಭಾರತದ ಮೊದಲ ಖಾಸಗಿ ಕಕ್ಷೀಯ ರಾಕೆಟ್ ಮಿಷನ್. ಇದಕ್ಕೆ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ 3, ಭಾರತದ ಮೊದಲ ಹಳೆಯ ಉಪಗ್ರಹ ವಿಲೇವಾರಿ ಮಿಷನನ್ನು ಆಗಮನ್ ಎನ್ನುವಂಥದ್ದು ಆಗಿದೆ ನೋಡಿ. ಸರಿಯಾದ ಉತ್ತರ ಇಲ್ಲಿ 3. ನೆಕ್ಸ್ಟ್ ಮುಂದಿನ ಪ್ರಶ್ನೆ, JSJB 2.0 ಅನ್ನು ವಿಸ್ತರಿಸಿ. ಜೀವನ ಸಂಚಯ್ ಜನ್ ಭಾಗಿದಾರಿ 2.0, ಜಲ್ ಸಂಚಯ್ ಜೀವನ್ ಭಾಗಿದಾರಿ 2.0, ಜಲ ಸಂಚಯ್ ಜನ್ ಭಾಗಿದಾರಿ 2.0, ಜಲ ಸಂಚಯನ್ ಜಲ ಭಾಗಿದಾರಿ 2.0 ಅನ್ನುವಂಥದ್ದು. ಇದಕ್ಕೆ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ 3, ಜಲ ಸಂಚಯ್ ಜನ್ ಭಾಗಿದಾರಿ 2.0 JSJBಯ ಒಂದು ಫುಲ್ ಫಾರ್ಮ್ ಆಗಿದೆ ನೋಡಿ. ನೆಕ್ಸ್ಟ್ 94ನೇ ಪ್ರಶ್ನೆ, 2026ರ ಅಂತಾರಾಷ್ಟ್ರೀಯ ಸಹಕಾರ ದಿನದ ಧ್ಯೇಯವಾಕ್ಯ ಏನಾಗಿತ್ತು? ಶಾಂತಿಯುತ ಜಗತ್ತಿಗಾಗಿ ಸಹಕಾರ ಸಂಘಗಳು, ಸುಸ್ಥಿರ ಅನುಭೋಗ ಮತ್ತು ಉತ್ಪಾದನೆ, ಸಹಕಾರ ಸಂಘಗಳು ಎಲ್ಲರಿಗೂ ಉತ್ತಮ ಭವಿಷ್ಯ ರೂಪಿಸುತ್ತವೆ, ಸಹಕಾರ ಸಂಘಗಳು ವೇಗವರ್ಧಿತ ಸುಸ್ಥಿರ ಅಭಿವೃದ್ಧಿಯಲ್ಲಿ ಪಾಲುದಾರರು. ಇದು ಸರಿಯಾದ ಒಂದು ಉತ್ತರ ಆಪ್ಷನ್ಸ 4, ಸಹಕಾರ ಸಂಘಗಳು ವೇಗವರ್ಧಿತ ಸುಸ್ಥಿರ ಅಭಿವೃದ್ಧಿಯ ಪಾಲುದಾರರಾಗಿದ್ದಾರೆ ಅನ್ನುವಂಥದ್ದು 2026ರ ಅಂತಾರಾಷ್ಟ್ರೀಯ ಸಹಕಾರ ದಿನದ ಒಂದು ಧ್ಯೇಯವಾಕ್ಯ. ನೆಕ್ಸ್ಟ್ 95ನೇ ಪ್ರಶ್ನೆ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ, ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ ಅಥವಾ ಸರಿಯಾಗಿದೆ? ಇದನ್ನು ಮೇ 15, 2025ರಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಬದಲಿಗೆ ಸ್ಥಾಪಿಸಲಾಯಿತು. GBA ಸಂಪೂರ್ಣ ಗ್ರೇಟರ್ ಬೆಂಗಳೂರು ನಗರ ಸಮುದಾಯದ ಉಸ್ತುವಾರಿ ವಹಿಸುತ್ತದೆ. ಕರ್ನಾಟಕ ಸರ್ಕಾರವು 2025ರ ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆಯನ್ನು ಜಾರಿಗೆ ತಂದು GBAಯನ್ನು ರಚಿಸಿತು. ಇಲ್ಲಿ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂದರೆ ಬಿ, ಆಪ್ಷನ್ಸ್ ಎ ಅನ್ನುವಂಥ ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ. ಬಿ ಮತ್ತು ಸಿ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಆಗಿದೆ ನೋಡಿ. ಮೇ 15, 2021 ಇದನ್ನು ಸ್ಥಾಪಿಸಲಾಗಿಲ್ಲ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸಿಕ್ಕಿಂ ಸಂಪೂರ್ಣ ಸಾಕ್ಷರತಾ ರಾಜ್ಯ ಎಂದು ಯಾವ ಕಾರ್ಯಕ್ರಮದ ಅಡಿಯಲ್ಲಿ ಘೋಷಿಸಲ್ಪಟ್ಟಿದೆ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಉಲ್ಲಾಸ್, ಉತ್ಕರ್ಷ್, ಉತ್ತಮ್, ಉತ್ಸಾಹ ಅನ್ನುವಂಥದ್ದು. ಇಲ್ಲಿ ಸರಿಯಾದ ಒಂದು ಉತ್ತರ ಆಪ್ಷನ್ಸ ಎ ಇದಕ್ಕೆ ಸರಿಯಾಗಿರುವಂಥದ್ದು. ಉತ್ಸಾಹ ಎನ್ನುವಂಥ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಸಂಪೂರ್ಣ ಸಾಕ್ಷರತೆ ಪಡೆದಿರುವಂಥ ರಾಜ್ಯ ಯಾವುದು ಅಂದರೆ ಸಿಕ್ಕಿಂ ಆಗಿದೆ ನೋಡಿ. ನೆಕ್ಸ್ಟ್ 97ನೇ ಪ್ರಶ್ನೆ, SEHAT ವಿಸ್ತರಿಸಿ. ಏನು SEHAT ಅನ್ನೋವನ್ನು ವಿಸ್ತರಿಸಿ? ಆಪ್ಷನ್ಸ್ ಎ, ಸೈನ್ಸ್ ಎಕ್ಸಲೆನ್ಸ್ ಫಾರ್ ಹೆಲ್ತ್ ಥ್ರೂ ಅಗ್ರಿಕಲ್ಚರಲ್ ಟ್ರಾನ್ಸ್ಫಾರ್ಮೇಷನ್, ಸೈನ್ಸ್ ಎಕ್ಸಿಬಿಷನ್ ಫಾರ್ ಹೆಲ್ತ್ ಥ್ರೂ ಆಯುಷ್ ಟ್ರಾನ್ಸ್ಫಾರ್ಮೇಷನ್, ಸ್ಕೂಲ್ ಎಜುಕೇಷನ್ ಫಾರ್ ಹೆಲ್ತ್ ಥ್ರೂ ಅಗ್ರಿಕಲ್ಚರಲ್ ಟ್ರಾನ್ಸ್ಫಾರ್ಮೇಷನ್, ಸೈನ್ಸ್ ಎಕ್ಸಲೆನ್ಸ್ ಫಾರ್ ಹ್ಯುಮ್ಯಾನಿಟಿ ಥ್ರೂ ಅಗ್ರಿಕಲ್ಚರಲ್ ಟ್ರಾನ್ಸ್ಫಾರ್ಮೇಷನ್ ಅನ್ನುವಂಥದ್ದು. ಇದಕ್ಕೆ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ 1, ಸೈನ್ಸ್ ಎಕ್ಸಲೆನ್ಸ್ ಫಾರ್ ಹೆಲ್ತ್ ಥ್ರೂ ಅಗ್ರಿಕಲ್ಚರಲ್ ಟ್ರಾನ್ಸ್ಫಾರ್ಮೇಷನ್ ಅನ್ನುವಂಥದ್ದು ಸರಿಯಾದ ಒಂದು ಉತ್ತರ ಆಗಿದೆ ನೋಡಿ. ನೆಕ್ಸ್ಟು ಮುಂದಿನ ಪ್ರಶ್ನೆ 98ನೇ ಪ್ರಶ್ನೆ, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ರಾಷ್ಟ್ರೀಯ ಸಾಮಾಜಿಕ ಭದ್ರತಾ ಅಕಾಡೆಮಿಯನ್ನು 1990ರಲ್ಲಿ ಸ್ಥಾಪಿಸಲಾಯಿತು. ಈ ಕೆಳಗಿನ ಯಾವುದರ ಅತ್ಯುನ್ನತ ತರಬೇತಿ ಸಂಸ್ಥೆಯಾಗಿದೆ? ಸಿಬ್ಬಂದಿ ಮತ್ತು ತರಬೇತಿ ಸಂಸ್ಥೆ, ನೌಕರರ ಭವಿಷ್ಯ ನಿಧಿ ಸಂಸ್ಥೆ, ಇನ್ಸ್ಟಿಟ್ಯೂಟ್ ಆಫ್ ಸೆಕ್ರೆಟರಿಯೇಟ್ ಟ್ರೈನಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ. ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಕರ್ನಾಟಕ ಭವಿಷ್ಯ ನಿಧಿ ಅನ್ನುವಂಥದ್ದು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ರಾಷ್ಟ್ರೀಯ ಸಾಮಾಜಿಕ ಭದ್ರತಾ ಅಕಾಡೆಮಿಯ ಒಂದು ಸ್ಥಾಪನೆ ಮಾಡಿರುವಂಥ ಒಂದು ಉದ್ದೇಶ ಆಗಿದೆ ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಜನರಲ್ NS ರಾಜಾ ಸುಬ್ರಮಣಿ ಅವರು 2026ರ ಮೇ 31ರಂದು ಭಾರತೀಯ ಸಶಸ್ತ್ರ ಪಡೆಗಳ 3ನೇ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿ ಅಧಿಕಾರ ಸ್ವೀಕರಿಸಿದರು. ಹಾಗಾದರೆ 2ನೇ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಯಾರು? ಜನರಲ್ ಉಪೇಂದ್ರ ದ್ವಿವೇದಿ, ಜನರಲ್ ಮನೋಜ್ ಪಾಂಡೆ, ಜನರಲ್ ಅನಿಲ್ ಚೌಹಾಣ್, ಜನರಲ್ ಬಿಪಿನ್ ರಾವತ್ ಅನ್ನುವಂಥ. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ 3, ಜನರಲ್ ಅನಿಲ್ ಚೌಹಾಣ್ ಅವರು ಏನಾಗಿದ್ದರು 2ನೇ ಒಂದು CDS ಆಗಿದ್ದರು. ಫಸ್ಟ್ ಯಾರಾಗಿದ್ರಪ್ಪ ಅಂದರೆ
ಬಿಪಿನ್ ರಾವತ್ ಅವ್ರು ಏನಾಗಿದ್ರು ಇಲ್ಲಿ ಫಸ್ಟ್ನೇ ಒಂದು CDS ಆಗಿದ್ರು ಅನ್ನೋದು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ 3. ಫಸ್ಟ್ ಇವರಾಗಿದ್ದರು, ಇವರು ಸೆಕೆಂಡ್ ಆಗಿದ್ರು, ಈಗ ಥರ್ಡ್ ಯಾರಾಗಿದ್ದಾರಪ್ಪ ಅಂತಂದರೆ ಈಗಿರುವಂಥ ಒಂದು CDS ಯಾರು, ಅವರು NS ರಾಜ ಸುಬ್ರಹ್ಮಣಿ. ನೆಕ್ಸ್ಟು 100ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ. 2026 ಏಪ್ರಿಲ್ನಲ್ಲಿ ಭಾರತದ ಉಪರಾಷ್ಟ್ರಪತಿ ಶ್ರೀ CP ರಾಧಾಕೃಷ್ಣನ್ ಅವರು ಭಾರತ ಸಂವಿಧಾನದ ಸಿಂಧಿ ಭಾಷೆ ಇತ್ತೀಚಿನ ಆವೃತ್ತಿಯನ್ನು ಬಿಡುಗಡೆ ಮಾಡಿದರು. ಅದನ್ನು ಕೆಳಗಿನ 2 ಲಿಪಿಗಳಲ್ಲಿ ಪ್ರಕಟಿಸಲಾಗಿದೆ. ಯಾವ 2 ಲಿಪಿ? ದೇವನಾಗರಿ, ಗುರುಮುಖಿ, ಪರ್ಷಿಯನ್ ಮತ್ತು ಗುಜರಾತಿ. ಇದಕ್ಕೆ ಸರಿಯಾದ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ 2 ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥದ್ದು. ಯಾವುದಿಲ್ಲಿ A ಮತ್ತು C, ದೇವನಾಗರಿ ಮತ್ತು ಪರ್ಷಿಯನ್ ಭಾಷೆಗಳಲ್ಲಿ ಇದನ್ನು ಬಿಡುಗಡೆಯನ್ನು ಮಾಡಿದ್ದಾರೆ. ಇಷ್ಟ ಆಗಿತ್ತು ನೋಡಿರಿ. ಇವೆಲ್ಲವೂ ನಾವು ನಿರೀಕ್ಷೆ ಮಾಡಲ್ಪಟ್ಟುವಂತಹ ಪ್ರಮುಖ ಉತ್ತರಗಳು, ಕೀ ಉತ್ತರಗಳು. ಇವೆಲ್ಲ ಏನಾಗಿದ್ದಾವೆ? ಕೀ ಆನ್ಸರ್ಗಳು ಆಗಿದ್ದಾವೆ ಅನ್ನುವಂಥದ್ದು. ನಿಮ್ಮೆಲ್ಲರೂ ಎಷ್ಟೆಷ್ಟು ಆಗಿದ್ದಾವೆ ಅನ್ನುವಂಥದ್ದು ನನಗೆ ಕಮೆಂಟ್ ಮಾಡಿ ತಿಳಿಸಿ ಅನ್ನುವಂಥದ್ದು. ಧನ್ಯವಾದಗಳು.